ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು SSLC ಬೋರ್ಡಿಂದ ಬಿಟ್ಟಿರ್ತಕ್ಕಂತಹ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ 4 ಮಾದರಿ ಪ್ರಶ್ನೆ ಪತ್ರಿಕೆಗಳೇನಿದಾವೋ ಅದರ ಕೀ ಉತ್ತರಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾಳೆ ನೀವು ಏನು SSLC ಪ್ರಿಪ್ರೇಟರಿ ಪರೀಕ್ಷೆಯನ್ನು ಬರೀಲಿಕ್ಕೆ ಹೋಗ್ತಾ ಇದ್ದೀರೋ, ಸೊ ಅದಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಈ ಒಂದು ಕೀ ಉತ್ತರಗಳನ್ನು ನೀಡ್ತಾ ಇದ್ದೀನಿ. ಇದನ್ನು ನೋಡಿಕೊಂಡು ನೀವು ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈಗ ಈ ಒಂದು ಕೀ ಉತ್ತರಗಳು ಯಾವ ರೀತಿ ಇದೆ ಅಂತ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸ್ಟೂಡೆಂಟ್ಸ್, ಇದು ಮಾದರಿ ಪ್ರಶ್ನೆ 1. ಸೊ ಇದರಲ್ಲಿ ನಾನು ನಿಮಗೆ ಒಟ್ಟು 4 ಪ್ರಶ್ನೆ ಪತ್ರಿಕೆಗಳ ಕೀ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಎಲ್ಲದೂ ಸಹ ಒಂದೇ ವಿಡಿಯೋದಲ್ಲಿ ಲಭ್ಯ ಆದರೆ ಭಾಳ ಒಳ್ಳೆಯದು. ಸ್ವಲ್ಪ ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇ ಪ್ರಶ್ನೆ, ವಿಭವಾಂತರ SI ಏಕಮಾನ ವೋಲ್ಟ್ ಆಂಪೇರ್ ಕೂಲಮ್ ಓಮ್ ಮೀಟರ್ ಇದೆ. ಸೊ ಇದರಲ್ಲಿ ಇರ್ತಕ್ಕಂತಹ ಆಪ್ಷನ್ನು ವೋಲ್ಟ್ ಅಂತಕ್ಕಂಥದ್ದು, ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ. ಅದೇ ರೀತಿ ಮಸೂರದ ಸಂಗಮ ದೂರದ ವಿಲೋಮ ಅಂತ ಕೇಳಿದರೆ, ಮಸೂದರ ಸಂಗಮ ದೂರದ ವಿಲೋಮ ಅಂತಂದರೆ ಮಸೂರದ ಸಾಮರ್ಥ್ಯ ಅಂತೇಳಿ ನಾವು ಕರಿತೇವೆ. ಸೊ ಸಂಗಮ ದೂರ ಅಂತಂದರೆ F = 1/p ಬರ್ತದೆ. ಸೊ ಹಾಗಾಗಿ ಅದು ಅದರ ಒಂದು ಉತ್ತರ ಆಗಿದೆ. ಅದೇ ರೀತಿ ಈಗ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಸೆಕೆಂಡ್ ಮೇನಲ್ಲಿ ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಶುಷ್ಕಕೋಶ. ಈ ಶುಷ್ಕಕೋಶವನ್ನು ಬರೀಬೇಕಾದ್ರೆ ನೀವು ಇಲ್ಲಿ ಒಂದು ಬ್ಯಾಟ್ರಿಯನ್ನು ಬರೆದಾಗ ಇದು ಪಾಸಿಟಿವ್, ಇದು ನೆಗೆಟಿವ್, ಇದು ಧನ ಮತ್ತು ಋಣ ಧ್ರುವಗಳನ್ನು ಕರೆಕ್ಟಾಗಿ ಬರೀರಿ. ಈ ರೀತಿ ಈ ಕಡೆ ಪ್ಲಸ್, ಈ ಕಡೆ ಮೈನಸ್ ಬರೀಬೇಕು. ಅದೇ ರೀತಿ ರಿಯೋಸ್ಟ್ಯಾಟ್ ಅಂತ ಕೊಟ್ಟಿದ್ದಾರೆ. ರಿಯೋಸ್ಟ್ಯಾಟನ್ನು 2 ಥರ ಬರಿಬೋದು ನೀವು. ಸೊ ಒಂದು ಈ ರೀತಿ ರೋಧವನ್ನು ಬರೆದ್ಬಿಟ್ಟು ಅದರಲ್ಲಿ ಒಂದು ಆರೋ ಮಾರ್ಕನ್ನು ಹಾಕ್ಬೋದು. ಇಲ್ಲ ಅಂತಂದರೆ ರೋಧವನ್ನು ಬರೆದ್ಬಿಟ್ಟು ನೀವು ಇಲ್ಲೇನು ಕೊಟ್ಟಿದ್ದಾರೋ ಆ ಥರ ಇಲ್ಲಿ ಒಂದು ಬಾಣದ ಗುರುತನ್ನು ಈ ಥರ ತೋರಿಸಿದ್ರು ಕೂಡ ರಿಯೋಸ್ಟ್ಯಾಟ್ಗೆ ಉತ್ತರ ಆಗ್ತದೆ. ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ಚನ್ನು ಮುಚ್ಚಿದಾಗ ಸೊಲೆನಾಯ್ಡ್ನ ಬಿ ತುದಿಯು ದಂಡಕಾಂತದ ಎನ್ ತುದಿಯನ್ನು ಆಕರ್ಷಿಸುವುದೇ ಅಂತ ಕೇಳಿದರೆ, ಸೊ ಇಲ್ಲಿ ಆ್ಯಕ್ಚುಲಿ ಇದಕ್ಕೆ ನಾವು ಸ್ವಿಚ್ಚನ್ನು ಹಾಕಿದಾಗ ಸೊ ಇಲ್ಲಿ ಈ ಒಂದು ಸುರುಳಿ ಏನಿದೆಯೋ ಈ ಸುರುಳಿ ಏನಾಗ್ತದೆ ಅಂತಂದರೆ ಇಲ್ಲಿ ಈ ಕಡೆ ನಾರ್ತ್ ಪೋಲ್, ಈ ಕಡೆ ಸೌತ್ ಪೋಲ್ ಉಂಟಾಗ್ತದೆ. ಸೊ ಈ ರೀತಿ ಆದಾಗ ಇಲ್ಲೂ ನಾರ್ತ್ ಬಂದಾಗ ಏನಾಗ್ತದೆ, 2 ಉತ್ತರ ಧ್ರುವಗಳು ಬಂದಾಗ ಇಲ್ಲಿ ಆಕರ್ಷಣೆ ಆಗೋದಿಲ್ಲ, 2 ಸಹ ಪರಸ್ಪರ ವಿಕರ್ಷಣೆ ಆಗ್ತವೆ. ಸೊ ಸ್ವಿಚ್ಚನ್ನು ಮುಚ್ಚಿದಾಗ ಏನಾಗುತ್ತೆ ಸ್ಪಷ್ಟಪಡಿಸಿ ಅಂತ ಕೇಳಿದಾರಲ್ಲ. ಸ್ವಿಚ್ಚನ್ನು ಮುಚ್ಚಿದಾಗ ಏನಾಗ್ತದಪ್ಪ ಅಂದರೆ ಸೊಲೆನಾಯ್ಡ್ನ ಬಿ ತುದಿ ಅದು ಉತ್ತರ ಧ್ರುವ ಆಗೋದ್ರಿಂದ 2 ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ ಅಂತ ನಾವು ಹೇಳ್ಬೋದು. ಇನ್ನು ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು? ಇದು ಕಂಪಲ್ಸರಿ ನಿಮಗೆ ಇದ್ದೇ ಇರ್ತದೆ ಈ ಒಂದು ಕ್ವಶನ್ನು. ಹಾಗಾಗಿ ಇದನ್ನು ನೋಡ್ಕೊಂಡು ಹೋಗ್ರಿ. ಕನಿಷ್ಠ ನೀವು ಒಂದು 4 ಪಾಯಿಂಟ್ಸನ್ನಾರು ಬರೀಬೇಕಿಲ್ಲ, 5 ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ ಒಂದು ಇಂಪಾರ್ಟೆಂಟು, ಸಜೀವ ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರಬಾರದು. ತಂತಿಗಳ ಮೇಲಿನ ಅವಾಹಕ ಹೊದಿಕೆಗೆ ಹಾನಿಯಾಗಿರಬಾರ್ದು, ಅಂದರೆ ವೈರ್ ಡ್ಯಾಮೇಜ್ ಆಗಿರಬಾರ್ದು. ವಿದ್ಯುತ್ ಉಪಕರಣದಲ್ಲಿ ದೋಷ ಇರಬಾರ್ದು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಒಂದೇ ಪಿನ್ಗೆ ನಾವೇನು ಮಾಡಿರ್ತೀವಿ, TV, ರೇಡಿಯೋ, ಮೊಬೈಲ್ ಚಾರ್ಜರು, ಇದು ಎಲ್ಲ ಸೇರಿಸಿದರೆ ಏನಾಗ್ತದೆ ಅಂದರೆ ಈ ರೀತಿ ಓವರ್ಲೋಡ್ ಆಗ್ತದೆ. ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸ್ ಬಳಸುವುದು. 4ರಲ್ಲಿ ನೀವು 5 ಇದಾವೆ, 5ರಲ್ಲಿ ಯಾವ್ದಾದ್ರು 4 ಬರೆದ್ರೆ ಸಾಕು, ನಿಮಗೆ 2 ಅಂಕ ಪೂರ್ಣ ಅಂಕವನ್ನು ಕೊಡ್ತಾರೆ. ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ, ಇಂಪಾರ್ಟೆಂಟ್ ಇದೆ ಇದು. ಮತ್ತು ಇದು ಸಹ ಇಂಪಾರ್ಟೆಂಟು. ವಾಹಕದ ಒಂದರ ರೋಧವು ಅವಲಂಬಿಸಿರುವ ಅಂಶ, ವಾಹಕದ ಉದ್ದ, ಅವಾಹಕದ ಅಡ್ಡಕೊಯ್ತ, ಪ್ರಾಕೃತಿಕ ಗುಣ, ತಾಪ. ಈ 4 ಏನು ಪದಗಳಿದಾವೆ, ಈ 4 ಪದ ನೆನ್ಪಿಟ್ಕೊಂಡ್ಬಿಡ್ರಿ ಅಷ್ಟೇ. ಈ 4 ಪದ ಬರೆದ್ರೆ ಸಾಕು, ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಅದ್ರ ಹಿಂದ್ಗಡೆ ವಾಹಕದ ಅಂತ ಸೇರಿಸ್ಬೇಕು ಎಲ್ಲದಕ್ಕೂ ಅಷ್ಟೇ. ಸೊ ಇದನ್ನು ನೀವು ಕರೆಕ್ಟಾಗಿ ಇಂಪಾರ್ಟೆಂಟ್ ನೋಡ್ಕೊಂಡು ಹೋಗ್ರಿ. ಈ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ವಿಶ್ಲೇಷಿಸಿ. ಇಲ್ಲಿ ಉಂಟಾದ ದಿಕ್ಪಲಟ ಕೋನವನ್ನು ಹೆಸರಿಸಿ ಮತ್ತು ಈ ಕೋನದ ಮೌಲ್ಯವನ್ನು ಗುರುತಿಸಿ ಅಂತ ಇದೆ. ಸೊ ದಿಕ್ಪಲಟ ಕೋನ ಅಂತಂದಾಗ ನಮಗೆ ಇಲ್ಲಿ ಆ್ಯಕ್ಚುಯಲ್ ಆಗಿ ಹೋಗ್ಬೇಕಾಯ್ದಿದ್ದು ಈ ದಿಕ್ಕಿನಲ್ಲಿ ಹೋಗ್ಬೇಕಾಯ್ದಿದ್ದು, ಇಲ್ಲಿ ಈಗ ಈ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂದರೆ ಇಷ್ಟು ದಿಕ್ಪಲಟ ಆಗಿದೆ. ಇಷ್ಟು ದಿಕ್ಪಲಟ ಆಗಿದೆ ಅಂದರೆ HG, ಇಲ್ಲಿ S ಅಂತಕ್ಕಂಥದ್ದು, ಇದು ಕೋನ ದಿಕ್ಪಲಟ ಕೋನ ಆಗಿದೆ, HGF ಅಂತಕ್ಕಂಥದ್ದು. ಹಾಗಾಗಿ ಅವ್ರು ಕೊಟ್ಬಿಟ್ಟಿದ್ದಾರೆ ಅದು 38 ಡಿಗ್ರಿ ಅಂತ, ಇಲ್ಲೇ ಕೊಟ್ಟಿದ್ದಾರೆ 38 ಡಿಗ್ರಿ. ಹಾಗಾಗಿ ಅದು ದಿಕ್ಪಲಟ ಕೋನ 38 ಡಿಗ್ರಿ ಆಗಿದೆ.
ನೆಕ್ಸ್ಟ್ ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದ್ರೂ 2 ಲಕ್ಷಣಗಳನ್ನು ತಿಳಿಸಿ ಈ ದೋಷವನ್ನು ಹೇಗೆ ಸರಿಪಡಿಸಬಹುದು ಅಂತ ಕೇಳಿದರೆ, ನೋಡಿರಿ, ಸಮೀಪ ಕಣ್ಣಿನ ಲಕ್ಷಣಗಳು ಏನಾಗ್ತದಪ್ಪ ಅಂತಂದರೆ ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗಿರ್ತದೆ. ಸೊ ಇಷ್ಟು ನಾರ್ಮಲ್ ಆಗಿರ್ಬೇಕಾದ್ರೆ ಇದೇನಾಗ್ತದಪ್ಪ ಅಂದರೆ ಸ್ವಲ್ಪ ಹಿಂಗೆ ದುಂಡಾಗಿ ಈ ಥರ ಆಗ್ಬಿಟ್ಟಿರ್ತದೆ, ವಕ್ರತೆ ಜಾಸ್ತಿ ಆಗಿರುತ್ತೆ. ಆ್ಯಂಡ್ ಕಣ್ಣಿನ ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದ ಆಗಿರುವುದು. ಸೊ ಕಣ್ಣಿನ ಗುಡ್ಡೆ ಏನಾಗಿರ್ತದಪ್ಪ ಅಂತಂದರೆ ಉದ್ದ ಆಗಿರೋದ್ರಿಂದ ಇದು ಪೂರ್ತಿ ಈ ಒಳಗಡೆ ಕಣ್ಣಿನ ಗುಡ್ಡೆ ಇದರ ದೂರ ಡಿಸ್ಟೆನ್ಸು ಜಾಸ್ತಿ ಆಗಿರುತ್ತೆ. ಆದ್ದರಿಂದ ಅದು ಸಮೀಪ ದೃಷ್ಟಿಯ ಲಕ್ಷಣಗಳು ಅಂತ ಹೇಳ್ಬೋದು. ಇದರ ಹೊಂದಾಣಿಕೆ ಸಾಮರ್ಥ್ಯ ಏನು ಅಂತ ಕೇಳಿದರೆ ಇದನ್ನು ಹೆಂಗೆ ಸರಿಪಡಿಸ್ಬೋದು ಅಂದರೆ ನಿಮ್ನ ಮಸೂರವನ್ನು ಬಳಸಿ ಈ ದೋಷವನ್ನು ಸರಿಪಡಿಸ್ಬೋದು. ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂದರೆ ಏನು ಅಂತ ಕೇಳಿದರೆ, ನೋಡಿರಿ, ಕಣ್ಣು ದೂರದ ವಸ್ತು ಮತ್ತು ಹತ್ತಿರದ ವಸ್ತು ಎರಡನ್ನೂ ಸಹ ಅದು ನೋಡಲಿಕ್ಕೆ ತನ್ನ ದೃಷ್ಟಿಯನ್ನು ಅದು ತಾನೇ ಅಡ್ಜಸ್ಟ್ ಮಾಡ್ಕೊತದೆ, ಹೊಂದಾಣಿಕೆ ಮಾಡ್ಕೊಳ್ತದೆ. ಹಾಗಾಗಿ ನಾವು ಹತ್ತಿರದ ವಸ್ತುನೂ ನೋಡ್ಬೋದು, ದೂರದ ವಸ್ತುನೂ ಸಹ ನೋಡ್ಬೋದು. ಎರಡನ್ನೂ ಹೊಂದಾಣಿಕೆ ಮಾಡ್ಕೊತದಲ್ಲ, ಇದನ್ನೇ ಹೊಂದಾಣಿಕೆ ಸಾಮರ್ಥ್ಯ ಅಂತೇಳಿ ಅಂತೇವೆ. ನಮ್ಮ ಕೈ ಹತ್ರ ಇರೋ ಪುಸ್ತಕನೂ ನೋಡ್ಬೋದು, ದೂರದಲ್ಲಿರುವ ನಕ್ಷತ್ರನೂ ಕೂಡ ನೋಡ್ಬೋದು. ಹಾಗಾಗಿ ಅದನ್ನೇ ಹೊಂದಾಣಿಕೆ ಸಾಮರ್ಥ್ಯ ಅಂತ ಕರಿತೀವಿ. ನೋಡಿ, ದಿಕ್ಸೂಚಿಯನ್ನು ಪಡೆಯಲು ಉಪಯೋಗಿಸಿಕೊಂಡು ಒಂದು ದಂಡಕಾದ ಸುತ್ತಲೂ ಇದು ಕಾಂತೀಯ ಬಲರೇಖೆಗಳು ಭಾಳ ಇಂಪಾರ್ಟೆಂಟ್. ಇದು ಕಾಂತೀಯ ಬಲರೇಖೆಗಳನ್ನು ಇದರದ ಲಕ್ಷಣಗಳನ್ನು ಕೇಳ್ತಾರೆ. ಇಲ್ಲಿ ಏನೇನು ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಕಾಂತೀಯ ಬಲರೇಖೆಯನ್ನು ಪಡೆಯುವ ಚಟುವಟಿಕೆ ಅಂತಂದರೆ, ಒಂದು ದಂಡಕಾಂತವನ್ನು ಇಟ್ಬಿಟ್ಟು ಅದರ ಸುತ್ತಲೂ ಸಹ ದಿಕ್ಸೂಚಿಯನ್ನು ಈ ರೀತಿ ಇಡ್ತಾ ಹೋಗ್ತೀವಿ. ಇಲ್ಲೊಂದು ಸಲ ಇಡ್ತಾ ಹೋಗ್ತೀವಿ. ಇದರಿಂದ ಕಾಂತೀಯ ಬಲರೇಖೆಗಳನ್ನು ಗುರುತಿಸ್ಬೇಕಲ್ಲ, ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಸೊ ಏನೇನು ಮಾಡ್ಬೋದು ಅನ್ನೋದನ್ನು ನಿಮ್ಮದೇ ಆದ ವಿಧಾನದಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ಬರೀಬೋದು. ಇದು ನೋಡ್ಕೊಂಬಿಟ್ಟು ಬರೀತಾ ಹೋಗ್ರಿ ಅಷ್ಟೆ. ಸೊ ನೆಕ್ಸ್ಟು ಇದರ ಅಥವಾ ಆಪ್ಷನ್ ಇದೆ, ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಇದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಅಂತ ಒಂದು ಪ್ರಯೋಗವನ್ನು ವಿವರಿಸಿ ಅಂತ ಕೇಳಿದರೆ, ಸೊ ಅದರ ಪ್ರಯೋಗದ ಒಂದು ಚಿತ್ರಣ ಇಲ್ಲಿದೆ, ಇದನ್ನು ನೋಡ್ಕೊಳ್ರಿ. ಇದರಲ್ಲಿರ್ತಕ್ಕಂಥ ಪಾಯಿಂಟ್ಸನ್ನು ಮೇಯ್ನ್ ಇಂಪಾರ್ಟೆಂಟು. ಸೊ ಅಲ್ಲಿ ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಿ ಈ ಪಾಯಿಂಟ್ಸ್ಗಳನ್ನು ನೀವು ನೋಡ್ಕೊಂಡು ಹೋದರೆ ಕಂಪ್ಲೀಟಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನೆಕ್ಸ್ಟು, ನಿಮ್ನ ದರ್ಪಣದ ಮುಂದೆ ಸಿಯಿಂದ ದೂರದಲ್ಲಿ ವಸ್ತುವೊಂದು ನೇರಿಸಿದಾಗ ಪ್ರತಿಬಿಂಬವು ಉಂಟಾಗುವ ರೇಖಾಚಿತ್ರವನ್ನು ಬರೆಯಿರಿ ಅಂತ ಇದೆ. ಸೊ ನಿಮಗೆ ಇಲ್ಲಿ 2 ರೇಖೆಗಳನ್ನು ಬರೀತಕ್ಕಂಥದ್ದು ಇಂಪಾರ್ಟೆಂಟು. ಸೊ ಇಲ್ಲಿ ನಿಮ್ನ ದರ್ಪಣವನ್ನು ಬರೆದು ವಸ್ತುವನ್ನು ಇಲ್ಲಿ ಇರಿಸಿದಾಗ, ವಸ್ತು ಇಲ್ಲಿದೆ ಅಂತಂದಾಗ ಒಂದು ರೇಖೆ ಈ ಥರ ಸ್ಟ್ರೈಟಾಗಿರಬೇಕು. ಯಾವುದಕ್ಕೆ? ಈ ಪ್ರಧಾನಾಕ್ಷ ಏನಿರುತ್ತಲ್ಲ, ಪ್ರಧಾನಾಕ್ಷಕ್ಕೆ ಪ್ಯಾರಲಲ್ ಆಗಿ ಸಮಾಂತರವಾಗಿ ಇರಲಿ ಒಂದು ರೇಖೆ. ಇನ್ನೊಂದು ರೇಖೆ ಈ ಸಿ ಪಾಯಿಂಟ್ ಥ್ರೂನೇ ಹೋಗಬೇಕು. ನೀವು ಯಾವುದೇ ಸ್ಥಾನದಲ್ಲಿ ವಸ್ತುವನ್ನು ಇಟ್ಟರೂ ಸಿ ಥ್ರೂನೇ ಹೋಗ್ಬೇಕದು. ಇನ್ನೊಂದು ಸ್ಟ್ರೈಟಾಗಿ ಹೋಗಬೇಕು. ಸ್ಟ್ರೈಟಾಗಿ ಹೋದಂಥ ರೇಖೆ ಯಾವಾಗಲೂ ಎಫ್ ಥ್ರೂನೇ ವಾಪಸ್ ಬರುತ್ತೆ, ಅದು ನೆನಪಿರಲಿ. ಸಿನಲ್ಲಿ ಹೋಗಿದ್ದು ಸಿನಲ್ಲಿ ಹೋದರೆ ಸಿನಲ್ಲೇ ವಾಪಸ್ ಬರುತ್ತೆ. ಸಿ ಬಿಟ್ಟು ಬೇರೆ ಕಡೆ ಹೋದರೆ ಈ ಥರ ಸ್ಟ್ರೈಟ್ ಬರ್ತಿತ್ತಿದು. ಸಿನಲ್ಲಿ ಹೋಗಿರೋದ್ರಿಂದ ಅದು ಸಿಗೆ ವಾಪಸ್ ಬರುತ್ತೆ. ಅವೆರಡೂ ರೇಖೆಗಳನ್ನು ಕೂಡಿಸಿದರೆ ಎಲ್ಲಿ ಕೂಡ್ಕೊಂತವೋ ಅಲ್ಲೇ ಇಲ್ಲಿ ಪ್ರತಿಬಿಂಬ ಮೂಡೋದು. ಹಾಗಾಗಿ ಈ ರೇಖೆಯನ್ನು ಕರೆಕ್ಟಾಗಿ ನೀವು ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ನೀವು ನೋಡ್ರಿ ಬೇಕಾರೆ, ವಸ್ತುವಿನಿಂದ ಒಂದು ರೇಖೆ ಹಿಂಗೆ ಹೋಗ್ತದೆ, ಇನ್ನೊಂದು ರೇಖೆ ಇಲ್ಲಿ ಸಿ ಥ್ರೂ ಹೋಗ್ತದೆ. ಇದು ಕರೆಕ್ಟಾಗಿ ನೋಡ್ಕೋಬೇಕಿದು. ಇಲ್ಲಿ ಹೋಗಿದ್ದು ರೇಖೆ ಏನಾಗ್ತದಪ್ಪ ಅಂದರೆ ಇಲ್ಲಿ ಎಫ್ ಥ್ರೂ ವಾಪಸ್ ಬರುತ್ತೆ. ಇಲ್ಲಿ ಬಂದದ್ದು ಸಿನಲ್ಲಿ ಹೋದರೆ ವಾಪಸ್ ಸಿಗೆ ಬರ್ತದೆ. ಅಕಸ್ಮಾತ್ ಇದು ಈ ಥರ ಸಿ ಬಿಟ್ಟು ಆ ಕಡೆ ಈ ಕಡೆ ಹೋದರೆ ಇದು ಈ ಥರ ಸ್ಟ್ರೈಟಾಗಿ ಪ್ಯಾರಲಲ್ ಆಗಿ ಬರ್ತದೆ. ಆ ರೇಖಾಚಿತ್ರವನ್ನು ಕರೆಕ್ಟಾಗಿ ನೋಡ್ಕೊಂಡು ಬರೀರಿ ಅಷ್ಟೇ. ಪ್ರತಿಬಿಂಬದ ಸ್ಥಾನ ಎಫ್ ಮತ್ತು ಸಿ ನಡುವೆ ಉಂಟಾಗಿದೆ. ಇಲ್ಲಿ ಎಫ್ ಮತ್ತು ಸಿ ನಡುವೆ ಪ್ರತಿಬಿಂಬದ ಸ್ಥಾನ ಉಂಟಾಗಿದೆ. ತಲೆಕೆಳಕಾಗಿರುತ್ತೆ ಮತ್ತು ಸತ್ಯ ಪ್ರತಿಬಿಂಬ ಆಗಿರುತ್ತೆ. ಇದು ಲಕ್ಷಣಗಳನ್ನು ಬರೀತಕ್ಕಂಥದ್ದು. ಈ ರೇಖಾಚಿತ್ರದ ಒಂದಂತೂ ಗ್ಯಾರಂಟಿ ಇದ್ದೇ ಇರುತ್ತೆ. ನೋಡಿರಿ, ಚಿತ್ರಕ್ಕೆ ಎರಡು ಅಂಕಗಳಿರ್ತದೆ. ಇನ್ನು ಈ ಎಷ್ಟು ಪ್ರತಿಬಿಂಬದ ಸ್ಥಾನ ಸ್ವಭಾವ ಬರೆದ್ರೆ ಅರ್ಧ ಮಾರ್ಕ್ಸು. ಬರೀ ಚಿತ್ರ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ, ಸ್ವಭಾವನೂ ಮತ್ತು ಇದನ್ನು ಸ್ಥಾನನೂ ಬರೀಲೇಬೇಕು. ನೆಕ್ಸ್ಟ್, ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಪಟ್ಟಿಯಲ್ಲಿರುವ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸುವುದು ಅಂಥೇಳಿ. ನೋಡಿರಿ, ಇಲ್ಲಿ ಟಿ ವಿ 250 ವ್ಯಾಟ್ಸು 4 ಗಂಟೆ ಓಡಿದೆ, 1200 ವ್ಯಾಟ್ಸು 1 ಗಂಟೆ ಓಡಿದೆ. ಸೊ ಅದು ಬಳಕೆಯನ್ನು ನಾವು ಕಂಡಿಡಿದಾಗ ನೋಡಿರಿ, ಟಿ ವಿ ಬಳಸಿದ ಶಕ್ತಿ ಅಂದರೆ 250 × 4 ಗುಣಿಸಿದರೆ 1000 ಅಂದರೆ 1 ಕಿಲೋ ವ್ಯಾಟನ್ನು ಬಳಕೆ ಆಯಿತು. ಟೋಸ್ಟರನ್ನು ಬಳಸಿರೋದನ್ನು ನೋಡಿದ್ರೆ 1200 × 1 ಗಂಟೆ ಅಂತಂದರೆ ಅದು 1.2 ಕಿಲೋ ವ್ಯಾಟ್ ಆಯಿತು. ಇದು 1 ಕಿಲೋ ವ್ಯಾಟ್ ಬಳಸಿದರೆ ಇದು 1.2 ಕಿಲೋ ವ್ಯಾಟ್ ಬಳಸಿದೆ. ಇದು 4 ಗಂಟೆ ಬಳಸಿದೆ, ಇದು 1 ಗಂಟೆ ಬಳಸಿದೆ. ಹಾಗಾಗಿ ಟೋಸ್ಟರು ಹೆಚ್ಚು ಶಕ್ತಿಯನ್ನು ಬಳಕೆ ಮಾಡಿಕೊಂಡಿದೆ ಅಂತ ಗೊತ್ತಾಗುತ್ತೆ.
ಸೊ ಇಲ್ಲಿ 2 ಓಮ್ 4 ಓಮ್ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿ 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನನ್ನು ಬಳಸಿದರೆ ಈ ಜೋಡಣೆಯಲ್ಲಿರುವಂತಹ ಒಟ್ಟು ರೋಧಗಳ ವ್ಯತ್ಯಾಸ ಕೇಳಿದರೆ ಫಸ್ಟ್ 2 ಮತ್ತು 4 ಇವೆರಡನ್ನೂ ಸಹ ರೋಧಗಳನ್ನು ನಾವು ಅಲ್ಲಿ ಸಮಾಂತರವಾಗಿ ಬಳಸೋದ್ರಿಂದ 1/Rp = 1/R1 + 1/R2 ಇದೆ. ಅಲ್ಲಿ 2 ಓಮ್ 4 ಓಮ್ ಕೊಟ್ಟೋದ್ರಿಂದ 1/2 1/4 ಆಗುತ್ತೆ. ಲಾಸ ತಗೊಂಡ್ರೆ 4 ಲಾಸ ಆಗ್ತದೆ. 2 2 4 ಇಲ್ಲಿ 2 ಬರ್ತದೆ. 4 ಇಲ್ಲಿರೋದ್ರಿಂದ 1ನ್ನು ಹಾಗೆ ಬರ್ಕೋಬೇಕು. 3/4 ಆಗುತ್ತೆ. ಸೊ 3/4 ಅಂದಾಗ 1/Rp = 3/4 ಆದರೆ Rp ಇದು ಉಲ್ಟಾ ಆಗುತ್ತೆ. ಅಂಶ ಛೇದ ಅಂಶ ಆಗುತ್ತೆ. 3ನೇ 4 ಆಗುತ್ತೆ. ಆವಾಗ 1.33 ಓಮ್ ಆಯ್ತು. ಇದು ಇನ್ನು 4 ಇರುವಂತಹ ಸ್ಥಳದಲ್ಲಿ 6 ಹಾಕಿದರೆ ಆವಾಗ ಇಲ್ಲಿ R2 ಅನ್ನೋದು ಚೇಂಜ್ ಆಗುತ್ತೆ. 1/6 1/2 ಆಗ್ತದೆ. ಅವೆರಡಕ್ಕೂ ಲಾಸ ತಗೊಂಡ್ರೆ 6 ಲಾಸ ಆಗುತ್ತೆ. ಆವಾಗ ಇಲ್ಲಿ 3 ಇಲ್ಲಿ 1 ಬರ್ತದೆ. 4/6 ಆಗುತ್ತೆ. ಇದನ್ನು ನಾವು 1/Rp2 ಕಂಡಿಡಿದಾಗ ಎರಡನೇ ಬಾರಿ ಇದನ್ನು ಕಂಡಿಡಿದಾಗ 1.5 ಓಮ್ ಬರುತ್ತೆ. ನೋಡಿರಿ, ಇಲ್ಲಿರ್ತಕ್ಕಂಥದ್ದು 1.3 ಇತ್ತು. ಈಗ ನಮಗೆ ಬಂದಿದ್ದು 1.5 ಬಂತು. ಎರಡು ಜೋಡಣೆಗಳಲ್ಲಿ ಇರತಕ್ಕಂತಹ ವ್ಯತ್ಯಾಸ ಅಂದರೆ ಈ 1.5ರಲ್ಲಿ 1.3 ಕಳೆದ್ರೆ 0.17 ಓಮ್ ಬರುತ್ತೆ. ಇದೇ ಥರ ಅಥವಾ ಪ್ರಶ್ನೆ ಕೇಳಿದರೆ 350 ವ್ಯಾಟ್ ಸಾಮರ್ಥ್ಯದ ಒಂದು ಬ್ರೆಡ್ ಟೋಸ್ಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆ ಆದರೆ 250 ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆ ಆದರೆ ಈ ಉಪಕರಣಗಳು 30 ದಿನಗಳ ಕಾಲ ಬಳಸಿದರೆ 1 ಕಿಲೋವ್ಯಾಟ್ಗೆ ₹4 ಶಕ್ತಿಯ ಒಟ್ಟು ಮೌಲ್ಯ ಲೆಕ್ಕ ಹಾಕ್ರಿ ಅಂತ ಕೇಳಿದ್ದಾರೆ. ನೋಡಿರಿ, 30 ದಿನಗಳಲ್ಲಿ ಬ್ರೆಡ್ ಟೋಸ್ಟರು 6 ಗಂಟೆ ಬಳಸುತ್ತೆ. 30 ದಿನಗಳು 350 ವ್ಯಾಟ್ಸು, ಅದು 63 ಕಿಲೋವ್ಯಾಟ್ ಶಕ್ತಿಯನ್ನು ಬಳಕೆ ಮಾಡ್ತದೆ. ಅದೇ ರೀತಿ ಇಸ್ತ್ರಿ ಪೆಟ್ಟಿಗೆ ನೋಡಿದಾಗ ಅದು 250 ವ್ಯಾಟ್ನ ಇಸ್ತ್ರಿ ಪೆಟ್ಟಿಗೆ 4 ಗಂಟೆಗಳ ಕಾಲ 30 ದಿನ ಉಪಯೋಗಿಸಿದ್ರೆ 30 ಕಿಲೋವ್ಯಾಟ್ ಆಯಿತು. ಒಟ್ಟು ಇದು 63, ಇದೊಂದು 30, 93 ಕಿಲೋವ್ಯಾಟ್ ಶಕ್ತಿಯನ್ನು ಬಳಕೆ ಮಾಡಿದ್ದಾವೆ ಎರಡೂ ಸೇರಿ. 1 ಕಿಲೋವ್ಯಾಟಿಗೆ ₹4 ಅಂದರೆ 93 × 4 ಗುಣಿಸಿದರೆ ₹372 ಅಲ್ಲಿ ಆ ಒಂದು ವಿದ್ಯುತ್ ಬಿಲ್ಲನ್ನು ಕಟ್ಟಬೇಕಾಗ್ತದೆ. ಎರಡನೇದು 880 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವ ಫ್ಯಾನನ್ನು 220 ವೋಲ್ಟ್ಸ್ ವಿಭವಾಂತರದ ಮೂಲಕ್ಕೆ ಸಂಪರ್ಕಿಸಲಾಗಿದೆ. ಇಲ್ಲಿ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧ ಕೇಳಿದರೆ. ಸೊ I ಇಲ್ಲಿ P/V ಈ ಸೂತ್ರ ಹಾಕ್ಕೋಬೇಕು. ಹಾಗಾಗಿ ಇಲ್ಲಿ ಸಾಮರ್ಥ್ಯ ಕೊಟ್ಟಿರೋದ್ರಿಂದ P ಹಾಕ್ಕೋಬೇಕು. ಅಕಸ್ಮಾತ್ ರೋಧ ಕೊಟ್ಟಿದ್ರೆ ಬೇರೆ ಸೂತ್ರ ಬರ್ತಿತ್ತು. ಸೊ ಹಾಗಾಗಿ I P/V ಹಾಕ್ಕೋಬೇಕು. P ಅಂತಂದರೆ 880 / V ಅಂದರೆ 220. 0 ಕ್ಯಾನ್ಸಲ್, 22 1 22 4. ಸೊ ಅಲ್ಲಿಗೆ I 4 ಆ್ಯಂಪ್ ಅಂತಕ್ಕಂಥದ್ದು ಇದರ ಉತ್ತರ. ಮುಂದೆ ಅದೇ ಬಂದಿದೆ, 4 ಆ್ಯಂಪ್. ಈಗ ಆರನ್ನು ಕಂಡುಹಿಡಿಬೇಕು, ರೋಧವನ್ನು ಕಂಡುಹಿಡಿಬೇಕು. R V/I 420 V ಅಂದರೆ I ಅಂದರೆ 4 ಭಾಗಾಕಾರ ಮಾಡಿದರೆ 55 ಓಮ್ಸ್ ಅಂತೇಳಿ ಬರ್ತದೆ. ಇನ್ನು ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ಅಂತ ಕೇಳಿದರೆ ನೋಡಿರಿ, ಒಂದು ವಕ್ರೀಭವನದ ನಿಯಮ ಮತ್ತು ಪ್ರತಿಫಲನದ ನಿಯಮ ಎರಡರಲ್ಲಿ ಒಂದು ಕಂಪಲ್ಸರಿ ಇದ್ದೇ ಇರುತ್ತೆ. ಪ್ರತಿಫಲನದ ನಿಯಮ ಮತ್ತು ಬೆಳಕಿನ ವಕ್ರೀಭವನದ ನಿಯಮ ಎರಡರಲ್ಲಿ ಒಂದಂತೂ ಗ್ಯಾರಂಟಿ ಇರುತ್ತೆ, ಅಥವಾ ಎರಡನ್ನೂ ಕೊಟ್ಟು ಆಪ್ಷನ್ ಕೇಳ್ಬೋದು. ಹಾಗಾಗಿ ಎರಡೂ ನಿಯಮಗಳಲ್ಲಿ ಸಾಮ್ಯತೆ ಇದೆ, ಅದನ್ನು ನೀವು ಕಲ್ತ್ಕೋಬೇಕಷ್ಟೆ. ಏನು ಸಾಮ್ಯತೆ ಇದೆಯಪ್ಪ ಅಂದರೆ ನೋಡಿ, ವಕ್ರೀಭವನದ 1ನೇ ನಿಯಮ ಏನು ಹೇಳುತ್ತೆ? ಪತನ ಕಿರಣ, ವಕ್ರೀಮ ಕಿರಣ ಎರಡು ಮಾಧ್ಯಮಗಳ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತೆ ಅಂತ ಹೇಳುತ್ತೆ. ಇದು ವಕ್ರೀಭವನದ್ದು. ಆದರೆ ಪ್ರತಿಫಲನದಲ್ಲಿ ಇಲ್ಲಿ ವಕ್ರೀಮ ಕಿರಣದ ಬದಲಿಗೆ ಪ್ರತಿಫಲನ ಕಿರಣ ಬರುತ್ತಷ್ಟೇ. ಇಷ್ಟೇ ಚೇಂಜ್ ನೋಡ್ರಿ ಎರಡು ನಿಯಮಗಳಲ್ಲಿ. 1ನೇ ನಿಯಮ ಎರಡರಲ್ಲೂ ಸೇಮ್, ಇದರಲ್ಲಿ ಒಂದು ಮಾತ್ರ ಪದ ಚೇಂಜ್ ಆಗುತ್ತಷ್ಟೆ. ಇನ್ನು 2ನೇ ನಿಯಮ ತಗೊಂಡ್ರೆ, ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರ್ತದೆ. ಅಂದರೆ sin I/sin R = ಸ್ಥಿರಾಂಕ ಅಂತಿರುತ್ತೆ. ಅಲ್ಲಿ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ನೋಡಿರಿ, ಎರಡೂ ಸೇಮ್ ನಿಯಮಗಳು ಭಾಳ ಹತ್ತತ್ರ ಇರ್ತವೆ. ಹಾಗಾಗಿ ಎರಡರಲ್ಲಿ ಎರಡನ್ನೂ ಸಹ ನೀವು ಕಲ್ತ್ಕೊಂಡ್ರೆ ಒಂದಂತೂ ಗ್ಯಾರಂಟಿ ಕೊಡ್ತಾರೆ. ಇನ್ನು ಪೀನ ದರ್ಪಣ ಮತ್ತು ಪೀನ ಮಸೂರಗಳಿಗಿರುವಂತಹ ವ್ಯತ್ಯಾಸ ಕೇಳಿದರೆ ಇದರಲ್ಲಿ ಪೀನ ದರ್ಪಣ ನಿಮ್ನ ದರ್ಪಣದ ವ್ಯತ್ಯಾಸ ಕೇಳ್ಬೋದು, ಪೀನ ಮಸೂರ ನಿಮ್ನ ಮಸೂರು ಕೇಳ್ಬೋದು. ಯಾವ್ದು ಕೇಳಿದರೂ ವ್ಯತ್ಯಾಸ ಬರೆಯೋಕ್ಕಿರಬೇಕು. ನೋಡಿರಿ, ಪೀನ ದರ್ಪಣವನ್ನು ಬೆಳಕನ್ನು ಪ್ರತಿಫಲನಗೊಳಿಸುತ್ತೆ, ವಿಕೇಂದ್ರೀಕರಿಸುತ್ತೆ, ಯಾವಾಗಲೂ ಮಿಥ್ಯ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ.
ಇನ್ನು ಪೀನ ಮಸೂರ ಬೆಳಕನ್ನು ವಕ್ರೀಭವನಗೊಳಿಸುತ್ತೆ, ಕೇಂದ್ರೀಕರಿಸುತ್ತೆ ಮತ್ತು ಸತ್ಯ ಮತ್ತು ತಲಕೆಳಕಾದ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ. ಸೊ ಇದು ನಾವು 2 ವ್ಯತ್ಯಾಸಗಳನ್ನು ನೋಡಿದ್ವಿ. ಇನ್ನು ನೆಕ್ಸ್ಟು ಕೆಮಿಸ್ಟ್ರಿ ರಸಾಯನ ವಿಜ್ಞಾನವನ್ನು ನೋಡಿದಾಗ ಹಿತ್ತಾಳೆಯಲ್ಲಿರುವ ಘಟಕ ಲೋಹಗಳು ಯಾವ್ಯಾವು ಅಂತ ಕೇಳಿದರೆ ತಾಮ್ರ ಮತ್ತು ಸತುವನ್ನು ಬಳಸಿ ಮಾಡೋದ್ರಿಂದ ಆಪ್ಷನ್ ಎ ಉತ್ತರ ಆಗಿದೆ. ನೆಕ್ಸ್ಟು ಈ ಚಿತ್ರ ಕೊಟ್ಟಿದ್ದಾರೆ, ಇಲ್ಲಿ ವೈ ದ್ರಾವಣ ಇದೆ, ಇಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ KI ಇದೆ. ಸೊ ವೈ ದ್ರಾವಣ ಇಲ್ಲಿ ಯಾವುದು KI ದ್ರಾವಣದೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣುಸೂತ್ರವನ್ನು ಬರೆಯಿರಿ ಅಂತ. KI ಇಲ್ಲಿ ಜೊತೆಗೆ ಇಲ್ಲಿ ಉಂಟಾಗ್ತಕ್ಕಂಥವು ಯಾವುವು PbI2 ಮತ್ತು KNO3. ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಒಂದು ಸೂತ್ರ ಆಗಿದೆ. ಸೊ ನೆಕ್ಸ್ಟು ದೊಡ್ಡ ಅಣುಗಳನ್ನು ಉಂಟು ಮಾಡಲು ಕಾರಣವಾಗುವ ಕಾರ್ಬನ್ನ ಗುಣ ಯಾವುದು ಅಂತ ಇದೆ. ಕಾರ್ಬನ್ನ ಗುಣ ಯಾವುದಪ್ಪ ಅಂತಂದರೆ ಅದು ಕೆಟನೀಕರಣ. ಕೆಟನೀಕರಣ ಅಂದರೆ ಕಾರ್ಬನ್ ನೀವು ಹಿಂಗೆ ಎಷ್ಟು ದೂರ ಬೇಕಾದರೂ ಅದು ಚೈನನ್ನು ಮಾಡ್ಕೊತ ಹೋಗುತ್ತೆ. ಜೊತೆಗೆ ಆ ಕಡೆ ಈ ಕಡೆ ಇದು ಚೈನನ್ನು ಅದು ಕವಲು ಸರಪಳಿ ಮಾಡುತ್ತೆ, ನೇರ ಸರಪಳಿ ಉಂಟು ಮಾಡ್ತದೆ, ಉಂಗುರ ಸರಪಳಿ ಉಂಟು ಮಾಡ್ತದೆ. ಇದನ್ನೇ ಕಾರ್ಬನ್ನ ಕೆಟನೀಕರಣ ಅಂತೇಳಿ ನಾವು ಕರಿತೇವೆ. ಕೆಟನೀಕರಣ ಗುಣ ಇರೋದ್ರಿಂದಲೇ ಎಷ್ಟು ದೊಡ್ಡ ಅಣುಗಳನ್ನು ಬೇಕಾದರೂ ಉಂಟು ಮಾಡುತ್ತದು. ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುವರಿ ಅಂತ ಹೇಳಿದರೆ, ನೀಲಿ ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲದಲ್ಲಿ ಅದ್ದಿದರೆ ಏನು ಬಣ್ಣ ಬದಲಾಗಲ್ಲ ಅಷ್ಟೇ. ಕೆಂಪು ಲಿಟ್ಮಸ್ ಅದ್ದಿದರೆ ನೀಲಿ ಆಗ್ತಿತ್ತು, ಆದರೆ ನೀಲಿ ಲಿಟ್ಮಸ್ ಅದ್ದಿದರೆ ಏನು ಬದಲಾವಣೆ ಆಗಲ್ಲ ಅಷ್ಟೇ ಬರೀಬೇಕಾದ್ರೆ. ಥರ್ಮೈಟ್ನ ಕ್ರಿಯೆಯ ಅನ್ವಯಗಳೇನು ಅಂತ ಇದೆ ನೋಡಿರಿ. ರೈಲ್ವೆ ಹಳಿಗಳನ್ನು ಜೋಡಿಸೋದಕ್ಕೆ ಈ ಥರ್ಮೈಟ್ ಕ್ರಿಯೆ, ಇದರಲ್ಲಿ ಅತಿ ಹೆಚ್ಚು ಉಷ್ಣ ಉತ್ಪಾದನೆ ಆಗುತ್ತೆ. ಸೊ ಕಬ್ಬಿಣವೂ ಕೂಡ ಕರಗೋವಷ್ಟು ಉತ್ಪಾದನೆ ಆಗುತ್ತೆ. ಹಾಗಾಗಿ ಅದನ್ನು ರೈಲ್ವೆ ಹಳಿ ಜೋಡಿಸೋದಕ್ಕೆ ಮತ್ತು ಮುರಿದ ಯಂತ್ರದ ಭಾಗಗಳನ್ನು ಜೋಡಿಸ್ಲಿಕ್ಕೆ ಈ ಒಂದು ಥರ್ಮೈಟ್ ಕ್ರಿಯೆಯನ್ನು ಬಳಸ್ತಾರೆ. 4 ಕಾರ್ಬನ್ ಪರಮಾಣುಗಳ ಕೀಟೋನ್ ಕ್ರಿಯಾ ಗುಂಪನ್ನು ಹೊಂದಿರುವ ಒಂದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ ರಚನೆಯ ಸೂತ್ರವನ್ನು ಬರೀರಿ ಅಂತ ಕೇಳಿದರೆ, 4 ಕಾರ್ಬನ್ ಅಂದರೆ ನೀವು 4 ಕಾರ್ಬನ್ ಬರ್ಕೊಂಬಿಡ್ಬೇಕು ಹಿಂಗೆ ಫಸ್ಟು. ಸೊ ಇದರಲ್ಲಿ ಒಂದು ಕೀಟೋನ್ ಇರಬೇಕು ಅಂತಂದರೆ 3ನೇದರಲ್ಲಿ ನೀವು ಮೇಲುಕಾರ ಬರೀರಿ, ಕೆಳಗಾರ ಬರೀರಿ, ಒಂದು ಕೀಟೋನ್ ಅಂದರೆ O. ಇಷ್ಟು ಬರೆದ ಮೇಲೆ ಕೀಟೋನ್ ಬಂದ ಮೇಲೆ ಸಿ ಸುತ್ತ 4 ಬಾಂಡ್ ಇರಂಗೆ ಮಾಡ್ಕೊಳ್ರಿ. ಇಲ್ಲಿ ಒಂದು ಬಂಧ ಇದೆ, ಇಲ್ಲಿ ಇನ್ನು 3 ಸೇರಿಸ್ಬೇಕು. ಇಲ್ಲಿ ಆ ಕಡೆ ಈ ಕಡೆ 2 ಅದಾವೆ, ಇನ್ನು 2 ಸೇರಿಸ್ಬೇಕು. ಇದರಲ್ಲಿ ಆಲ್ರೆಡಿ 4 ಅದಾವೆ, ಏನೂ ಸೇರ್ಸಂಗಿಲ್ಲ. ಇನ್ನು ಸಿಗೆ ಈ ಕಡೆ 3 ಸೇರಿಸ್ರಿ. ಎಲ್ಲೆಲ್ಲಿ ಬಾಂಡ್ ಸೇರಿಸಿದ್ರು ಅಲ್ಲೆಲ್ಲ ಎಚ್ ಬರೀತಾ ಬರ್ರಿ. ಇಷ್ಟೇ, ಇದರಲ್ಲಿ ಇಲ್ಲ ಎಚ್. ಇದನ್ನು ಬರೆದ್ರೆ ಮುಗೀತು, ಇಷ್ಟೇ ಸೂತ್ರ. ಇಲ್ಲಿ ಕೊಟ್ಟಿರೋದು ಅದೇ ಸೂತ್ರನೇ. ಬರೆಯೋದು ಹೆಂಗೆ ಅಂತ ನೋಡ್ಕೋಬೇಕು ನೀವು. ಒಂದೇ ಒಂದು ಇದೆ ಕೀಟೋನ್ ಅಂತಂದರೆ ಇದನ್ನು ಬರೆದಾದ್ಮೇಲೆ ಉಳಿದಿರೋಕ್ಕೆಲ್ಲ ಎಚ್ಚನ್ನು ಹಾಕ್ಕೊಂತ ಬರಬೇಕಷ್ಟೆ. ಇನ್ನು ಸಾರರಹಿತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರು ವರ್ತನೆ ತೋರಿಸುವಂತಹ ಚಿತ್ರ ಕೇಳಿದರೆ, ಈ ಚಿತ್ರ ನೀವೆಲ್ಲರೂ ಕಲ್ತಿರ್ತೀರ. ಈಗ ನೋಡಿರಿ, ಚಿತ್ರಕ್ಕೆ 1.5 ಮಾರ್ಕ್ಸು. ಅವ್ರ ಭಾಗ ಯಾವ್ದು ಕೇಳಿದಾರೋ ಆ ಒಂದೇ ಒಂದು ಭಾಗ ಕೇಳಿದರೆ ಅರ್ಧ ಮಾರ್ಕ್ಸು, ಒಟ್ಟು 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್, ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳನ್ನು ಹೆಸರಿಸಿ. ಅಂದರೆ ನೀರು ಯಾಕೆ ನೊರೆಯನ್ನು ಕೊಡಲ್ಲ ಅಂತ ಹೇಳ್ತೀವಲ್ಲ, ಅದಕ್ಕೆ ಕಾರಣವಾದ ಲವಣಗಳು ಯಾವುದು? ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಲವಣಗಳು. ಅತ್ಯಂತ ಸರಳ ಹೈಡ್ರೋಕಾರ್ಬನ್ನ ಹೆಸರು ಮತ್ತು ಅಣುಸೂತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ಅತ್ಯಂತ ಸರಳ ಅಂದರೆ ಮೀಥೇನ್. ಒಂದೇ ಒಂದು ಕಾರ್ಬನ್ ಆಟಮ್ ಇರುತ್ತೆ, ಸುತ್ತ 4 ಹೆಚ್ಚಿರ್ತವೆ. ಇದೇನಾದ್ರು ರಚನಾ ಸೂತ್ರ ಅಂತ ಕೇಳಿದರೆ ಇದು ಬರೀಬೇಕು ನೀವು. ಇದು ರಚನಾ ಸೂತ್ರ, ಈಗ ನಾನು ಬರೆದಿದ್ದು. ಅಣುಸೂತ್ರ ಅಂದರೆ ಬರೋ ಅದ್ರದ್ದು ಫಾರ್ಮುಲಾ ಅಷ್ಟೇ ಬರಿತೀವಿ ನಾವು. ಸೊ ಇದು ಹೆಸರು ಮೀಥೇನ್ ಅಂತಕ್ಕಂಥದ್ದು. ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ಉಪಯೋಗಿಸುವ ಉಪಕರಣಗಳ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕ್ಯಾಥೋಡನ್ನು ಗುರುತಿಸಿ ಅಂತ ಕೇಳಿದರೆ ಈ ಚಿತ್ರವನ್ನು ಬರೆಯಿರಿ. ಇದರಲ್ಲಿ ಇದು ಕ್ಯಾಥೋಡ್ ಆಗಿರುತ್ತೆ, ಇದು ಆನೋಡ್ ಆಗಿರುತ್ತೆ. ಅದನ್ನು ಗುರುತು ಮಾಡಿ ಬರೀಬೇಕಷ್ಟೆ. ಕೆಳಗಿನವುಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ ಕೇಳಿದರೆ, ಮ್ಯಾಂಗನೀಸ್ ಡೈಆಕ್ಸೈಡ್ಗೆ MnO2, ಹೈಡ್ರೋಕ್ಲೋರಿಕ್ ಆಮ್ಲ ಅಂದರೆ HCl, ಮ್ಯಾಂಗನೀಸ್ ಕ್ಲೋರೈಡ್ ಅಂದರೆ MnCl2, ಕ್ಲೋರಿನ್ ಅಂತಂದರೆ Cl2, ನೀರು ಅಂತಂದರೆ H2O. ಸೊ ಇಷ್ಟು ಬರೆದು ಬ್ಯಾಲೆನ್ಸಿಂಗ್ ಮಾಡಿದರೆ ಇಲ್ಲಿ HClಗೆ 4 ಹಾಕಬೇಕಾಗತ್ತೆ. HClಗೆ 4 ಹಾಕಬೇಕು. ಇಲ್ಲಿ H2Oಗೆ 2 ಹಾಕಿದರೆ 2 ಕಡೆಗೆ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್. ಇದು ಕಾರ್ಬನ್ ಡೈಆಕ್ಸೈಡ್ ಅಂದರೆ CO2, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದರೆ CO3, ನೀರಿಗೆ H2O ಬರಿತೀವಿ. ಇಲ್ಲಿ ಏನು ಬ್ಯಾಲೆನ್ಸ್ ಮಾಡೋದೇ ಇಲ್ಲ, ಎಲ್ಲ ಆಲ್ರೆಡಿ ಬ್ಯಾಲೆನ್ಸ್ ಆಗಿಬಿಟ್ಟಿದೆ. ಸತುವಿನ ಕಾರ್ಬೋನೇಟು ಜಿಂಕ್ ಕಾರ್ಬೋನೇಟು
ಸತುವಿನ ಆಕ್ಸೈಡು ಜಿಂಕ್ ಆಕ್ಸೈಡ್ ZnO ಬರೆದ್ರೆ ಜಿಂಕ್ ಆಕ್ಸೈಡ್, ಅದು ಕಾರ್ಬನ್ ಡೈಆಕ್ಸೈಡ್ ಅಂದರೆ CO2 ಬರಿತೀವಿ. ಇದರಲ್ಲೂ ಏನು ಬ್ಯಾಲೆನ್ಸ್ ಮಾಡಬೇಕಾಗಿಲ್ಲ. ಇದನ್ನು ಬರೀಲಿಕ್ಕೆ ಬಂದರೆ ಬರೀಬೋದು, ಇಲ್ಲ ಅಂದರೆ ಈ ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣಗಳಾಗಿ ಬರೀಬೋದು, ಅಥವಾ ಅಲ್ಲೇನು ಬ್ಯಾಲೆನ್ಸಿಂಗ್ ಇರಲ್ಲ, ಡೈರೆಕ್ಟಾಗಿ ಬರೆಯೋದಿರ್ತದೆ. ನೈಟ್ರೋಜನ್ ಅನಿಲವು ಹೈಡ್ರೋಜನ್ ಅನಿಲದೊಂದಿಗೆ ವರ್ತಿಸಿ ಅಮೋನಿಯಾ ಉಂಟಾಗುತ್ತೆ. ನೋಡಿರಿ, ಹೈಡ್ರೋಜನ್ ಅಂದರೆ ನೈಟ್ರೋಜನ್ N8, ಹೈಡ್ರೋಜನ್ H2 ಎರಡೂ ಸೇರಿಕೊಂಡು NH3 ಆಗುತ್ತೆ, ಅಮೋನಿಯಾ ಉಂಟಾಗ್ತಕ್ಕಂಥದ್ದು. ಸೊ ಇದನ್ನು ಬರೀಬೇಕು. ಆಮೇಲೆ ಸೋಡಿಯಂ ಆಕ್ಸೈಡ್ನೊಂದಿಗೆ ನೀರಿನೊಂದಿಗೆ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಆಗ್ತದೆ. ಸೋಡಿಯಂ ಆಕ್ಸೈಡ್ ಅಂದರೆ Na2O, ಇದು ನೀರಿನೊಂದಿಗೆ ವರ್ತಿಸಿ 2NaOH ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಪೊಟ್ಯಾಷಿಯಂ ಲೋಹ ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡ್ತದೆ. K ಅಂದರೆ ಪೊಟ್ಯಾಷಿಯಮ್ಮು, H2O ನೀರು, ಇದರೊಂದಿಗೆ ವರ್ತಿಸಿದಾಗ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ KOH ಆಗುತ್ತೆ ಮತ್ತು ಹೈಡ್ರೋಜನನ್ನು ಬಿಡುಗಡೆ ಮಾಡ್ತದೆ. ಸೊ ಈ ಥರ ನಾವು ಇಲ್ಲಿ ಸರಿಯಾದಂತಹ ಒಂದು ಸೂತ್ರವನ್ನು ಬರೀಬೇಕಷ್ಟೆ, ರಾಸಾಯನಿಕ ಸಮೀಕರಣವನ್ನು. ನೋಡಿರಿ, ಇಲ್ಲಿ pHನ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಎನ pH ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂದರೆ 5 ಇದೆ. ಬಿನ pH ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 2 ಇದೆ. ಸಿನ pH ವ್ಯಾಲ್ಯೂ 7 ಇದೆ. ಡಿನ pH ವ್ಯಾಲ್ಯೂ 11 ಇದೆ. ಸೊ 7 ಅಂತಂದರೆ ಇದು ಯಾವುದೇ ರೀತಿ ಇದಿಲ್ಲ, ತಟಸ್ಥವಾಗಿರ್ತಕ್ಕಂತಹ ಲವಣ. ಇದು 7 pH ಇರ್ತಕ್ಕಂಥದ್ದು. 7ಕ್ಕಿಂತ ಕಮ್ಮಿ ಯಾವ್ಯಾವ ಇದಾವೋ ಇವೆಲ್ಲವೂ ಸಹ ಆಮ್ಲೀಯ ಆಗಿರ್ತವೆ. 7ಕ್ಕಿಂತ ಜಾಸ್ತಿ ಯಾವುದಿರ್ತದೋ ಅದು ಪ್ರತ್ಯಾಮ್ಲೀಯ ಆಗಿರ್ತದೆ. ಇದು ನಿಮಗೆ ಗೊತ್ತಿರಬೇಕಷ್ಟೆ, ಪ್ರತ್ಯಾಮ್ಲೀಯ. ಈಗ ಕ್ವಶನ್ ನೋಡೋಣ. ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿರುವಂಥದ್ದು ಯಾವುದಪ್ಪ ಅಂದರೆ ಜಾಸ್ತಿ ಆಸಿಡ್ ಅಂದರೆ ಬಿ. ಅದರಲ್ಲಿ H+ ಹೈಡ್ರೋನಿಯಂ ಅಯಾನುಗಳು ಅಂತಂದರೆ H+ ಅಯಾನು, ಹಾಗಾಗಿ ಬಿ ದ್ರಾವಣ ಅಂತ ಕೊಟ್ಟಿದ್ದಾರೆ. ತಟಸ್ಥವಾಗಿದೆ, ನಾನು ಆಲ್ರೆಡಿ ಬರೆದುಬಿಟ್ಟಿದ್ದೀನಿ. ಆಪ್ಷನ್ ಸಿ ಅನ್ನೋದು, ಸಿ ದ್ರಾವಣ ಅನ್ನೋದು ತಟಸ್ಥ ಆಗಿರೋದು. ದುರ್ಬಲ ಆಮ್ಲ ಅಂತಂದರೆ, ಸೊ ಇಲ್ಲಿ ಇವೆರಡರಲ್ಲಿ ಎ ಮತ್ತು ಬಿ ಎರಡು ಆಮ್ಲಗಳು, ಇದರಲ್ಲಿ pH ವ್ಯಾಲ್ಯೂ ಯಾವ್ದು ಜಾಸ್ತಿ ಇರುತ್ತೋ ಅದು ದುರ್ಬಲ, ಹಾಗಾಗಿ ಎ ದ್ರಾವಣ ದುರ್ಬಲವಾಗಿರ್ತಕ್ಕಂತಹ ಆಮ್ಲ ಆಗಿದೆ. ಇನ್ನು ಡಿ ಅಂತೂ ಪ್ರತ್ಯಾಮ್ಲ ಆಗಿರುತ್ತೆ. ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವು ಉಂಟಾಗುವುದನ್ನು ವಿವರಿಸಿ ಅಂತ ಇದೆ. ಸೊ ನೋಡಿರಿ, ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಪರಮಾಣು ತನ್ನ ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಕ್ಯಾಟಯನ್ ಆಗುತ್ತೆ. ಸೊ ಆಮೇಲೆ ಕ್ಲೋರಿನ್ ಪರಮಾಣು ಸೋಡಿಯಂ ಪರಮಾಣುವಿಂದ ತನ್ನ ವೇಲೆನ್ಸಿಗೆ ಎಲೆಕ್ಟ್ರಾನನ್ನು ಪಡೆದುಕೊಂಡು Cl- ಆಗುತ್ತೆ. ಈ ಎರಡೂ ವಿರುದ್ಧ ಆವೇಶ ಇರೋದ್ರಿಂದ Na+ Cl- ಎರಡು ಅಟ್ರಾಕ್ಟ್ ಆಗ್ತವೆ. ಎರಡು ಅಟ್ರಾಕ್ಟ್ ಆಗಿಬಿಟ್ಟು NaCl ಆಗುತ್ತೆ. ಸೊ ಈ ಥರ ಡಾಟ್ ಸ್ಟ್ರಕ್ಚರ್ ಕೂಡ ಬರೀಬೇಕು ನೀವು, ಯಾಕೆಂದರೆ ಇದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮಾರ್ಕ್ಸ್ ಎಷ್ಟಿದೆ ನೋಡ್ರಿ, 1, 2, 3, 4 ಮಾರ್ಕ್ಸು ಇದು. ಅದಕ್ಕೋಸ್ಕರ 4 ಮಾರ್ಕ್ಸ್ಗೆ ನೀವು ಇದನ್ನು ಪೂರ್ಣ ಇದನ್ನು ಬರೀಲೇಬೇಕು, ಏನೇನಾಗುತ್ತೆ ಅಂತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಪಾಯಿಂಟ್ಸನ್ನು ನೋಡ್ಕೊಳ್ರಿ, ಜೊತೆಗೆ ಡಾಟ್ ಸ್ಟ್ರಕ್ಚರ್ ಚುಕ್ಕೆ ಇದನ್ನು ಬರೀಬೇಕು ನೀವು. ಚುಕ್ಕೆ ರಚನಾ ಸೂತ್ರವನ್ನು ಕೂಡ ಇದರಲ್ಲಿ ಬರೀಬೇಕಾಗುತ್ತೆ. ಇನ್ನು ಕ್ವಶನ್ ಬಿ ಏನಿದೆಯಪ್ಪ ಅಂತಂದರೆ, ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಅಲ್ಯೂಮಿನಿಯಂ ಆಕ್ಸೈಡು ಮತ್ತು ಹೈಡ್ರೋಜನ್ ಅನಿಲ ದೊರೆಯುತ್ತದೆ. ಇದು ನಿಮಗೆ ಬರೆಯೋಕೆ ಗೊತ್ತಾಗಲಿಲ್ಲ ಅಂದರೆ ಅಥವಾ ಆಪ್ಷನ್ ಇದೆ, ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮೆಗ್ನೀಷಿಯಂ ಕ್ಲೋರೈಡ್ ಅಣುವು ಉಂಟಾಗುವುದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲೂ ಅಷ್ಟೇ, ಎಲೆಕ್ಟ್ರಾನ್ಗಳ ವರ್ಗಾವಣೆ ಅಂದರೆ ಎರಡು ಎಲೆಕ್ಟ್ರಾನ್ ಕಳ್ಕಂತು ಅಂತಂದರೆ ಅದನ್ನು Mg2+ ಆಗುತ್ತೆ. ನೋಡಿರಿ, ಎಲೆಕ್ಟ್ರಾನ್ ಕಳ್ಕೊಂಡ್ರೆ 2+, ಎಲೆಕ್ಟ್ರಾನ್ ತಗೊಂಡ್ರೆ ಮೈನಸ್ಸು. ಇಲ್ಲಿ 2 Clಗಳು ಎಲೆಕ್ಟ್ರಾನ್ ತಗೊತವೆ, Cl- ಆಗುತ್ತೆ. ಅದೇ ರೀತಿ Mg2+ ಎಲೆಕ್ಟ್ರಾನನ್ನು ಕಳ್ಕೊಂಡು ಇದು Cl ಎಲೆಕ್ಟ್ರಾನನ್ನು ಪಡೆದುಕೊಂಡು Cl- ಆಗುತ್ತೆ. Mg2+ ಮತ್ತು Cl- ಎರಡೂ ಸೇರಿಕೊಂಡು ಮೆಗ್ನೀಷಿಯಂ ಕ್ಲೋರೈಡ್ ಆಗುತ್ತೆ. ಸೊ ನೆಕ್ಸ್ಟ್, ಸತುವಿನ ಆಕ್ಸೈಡನ್ನು ಕೋಕ್ನೊಂದಿಗೆ ಅಪಕರ್ಷಿಸುವ ಮೂಲಕ ಶುದ್ಧ ಸತುವನ್ನು ಪಡೆಯಲಾಗುವುದು. ಇದಕ್ಕೆ ಕ್ವಶನ್ ಏನಪ್ಪ ಅಂತಂದರೆ, ಆಪ್ಷನ್ ಬಿ ಕೊಟ್ಟಿದ್ದಾರೆ, ಸತುವಿನ ಆಕ್ಸೈಡ್ನಿಂದ ಶುದ್ಧ ಸತುವನ್ನು ಹೇಗೆ ಪಡೆಯುವುದು ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಇದೆ. ಇನ್ನು N-ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿರಿ, ಬ್ಯೂಟೇನ್ನಲ್ಲೇ ಎರಡೂ ಇವು. ಸೊ ನಾವು N-ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಎರಡನ್ನೂ ಸಹ ಇಲ್ಲಿ ಬರಿಬೋದು. ಹೇಗೆ ಅಂದರೆ, N-ಬ್ಯೂಟೇನ್ ಅಂದರೆ ಏನು? ಬ್ಯೂಟ್ ಅಂದರೆ 4 ಕಾರ್ಬನ್, ಇಲ್ಲಿ ಬ್ಯೂಟ್ ಅಂದರೆ 4, ಎರಡರಲ್ಲೂ 4 ಕಾರ್ಬನ್ನೇ. ಆದರೆ ಏನಪ್ಪ ವ್ಯತ್ಯಾಸ ಅಂದರೆ, ಒಂದರಲ್ಲಿ ಸ್ಟ್ರೈಟ್ ಇರುತ್ತೆ 4, ಇನ್ನೊಂದರಲ್ಲಿ 2 ಸ್ಟ್ರೈಟ್ ಇದ್ದು ಇದರಿಂದ 2 ಕೌಲು ಹೊಡೆದಿರುತ್ತೆ, CC ಅಂತೇಳಿ. ಸೊ ಈ ಥರ ಬರ್ಕೋಬೇಕು.
ಇಲ್ಲೇನಿಲ್ಲ, ಎಲ್ಲ ಸಿಗೂ ಸುತ್ತ 4 ಬಂಧ ಬರಂಗೆ ಮಾಡಿರಿ. ಮೊದಲನೇದ್ರಾಗ 1 ಐತೆ, 3 ಹಾಕಬೇಕು. ಈ ಎರಡನೇದ್ರಾಗ 2 ಐತೆ, ಇನ್ನೆರಡು ಹಾಕಬೇಕು. ಮೂರನೇದ್ರಾಗ 2 ಐತೆ, ಇನ್ನೆರಡು ಹಾಕಬೇಕು. ಇಲ್ಲಿ ಒಂದೇ ಒಂದಿದೆ, 3 ಹಾಕಬೇಕು. ಎಲ್ಲವಕ್ಕೂ ಎಚ್ ಬರೆದ್ರೆ ಆಯ್ತು. ಇಷ್ಟೇ. ಬ್ಯೂಟ್ ಅಂದರೆ 4 ಕಾರ್ಬನ್ನು. ಇನ್ನು ಉಳಿದಿರೋದೆಲ್ಲ ಬ್ಯೂಟೇನ್ ಅಂತ ಇರೋದ್ರಿಂದ ಇದು ಒಂದೇ ಸಿಂಗಲ್ ಬಾಂಡು, ಎಲ್ಲೂ ಡಬಲ್ ಬಾಂಡ್ ಬರಲ್ಲ. ಬ್ಯೂಟೀನ್ ಬಂದರೆ ಡಬಲ್ ಬಾಂಡ್ ಬರುತ್ತೆ, ಬ್ಯೂಟೈನ್ ಬಂದರೆ 1 ತ್ರಿಬಲ್ ಬಾಂಡ್ ಬರುತ್ತೆ. ಇದು ಅಷ್ಟೇ. ಐಸೋಬ್ಯೂಟೇನ್ ಅಂತಂದರೆ, ಸೊ ಇಲ್ಲಿ ಒಂದು ಕಾರ್ಬನ್ ಆಟಮ್ಗೆ ಇನ್ನೆರಡು ಕವಲು ಸರಪಳಿ ಇರ್ತದೆ ನೋಡಿರಿ. ಮೊದಲನೇದಕ್ಕೆ ಒಂದೇ ಒಂದು ಐತೆ, ಮತ್ತು 3 ಹಾಕಬೇಕು. ಎರಡನೇದಕ್ಕೆ ಆಲ್ರೆಡಿ 3 ಇದ್ದಾವೆ, ಒಂದೇ ಒಂದು ಹೈಡ್ರೋಜನ್ ಹಾಕಬೇಕು. ಇನ್ನು ಇದಕ್ಕೆ ಒಂದೇ ಒಂದು ಐತೆ, ಇದಕ್ಕೆ ಇನ್ನು 3 ಹಾಕಬೇಕು. ಇದಕ್ಕೂ ಕೂಡ 3 ಹಾಕಬೇಕು. ಎಲ್ಲ ಕಡೆಗೂ ಎಚ್ ಬರೆದ್ರೆ ಮುಗಿದೋಯ್ತು ಐಸೋಬ್ಯೂಟೇನ್. ಸೊ ಈ ಥರ ಸುಲಭವಾಗಿ ನೀವು ಬರೀಬೋದು ಇದನ್ನು. ಸೊ ನೆಕ್ಸ್ಟು, ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲಗಳು ಪರಸ್ಪರ ವರ್ತಿಸಿ ಈಸ್ಟರ್ ಉಂಟಾಗುವ ಕ್ರಿಯೆಯನ್ನು ಈಸ್ಟರೀಕರಣ ಕ್ರಿಯೆ ಅಂತ ಕರೀತಾರೆ. ಸೊ ಅದನ್ನು ಈಸ್ಟರೀಕರಣ ಕ್ರಿಯೆ ಅಂತ ಏನು ಅಂತ ಕೇಳಿದರೆ ಅದಕ್ಕೆ ಉತ್ತರ ಇದು. ಇದರಲ್ಲೇ ಇನ್ನೊಂದು ಪ್ರಶ್ನೆ ಏನು ಕೇಳಿದರೆ, ಈಸ್ಟರೀಕರಣ ಎಂದರೇನು, ಎಥೆನಾಲ್ನಿಂದ ಈಥೀನನ್ನು ಹೇಗೆ ಪಡೆಯುವಿರಿ ಅಂತ ಇದೆ. ಸೊ ಎಥೆನಾಲನ್ನು 443 ಕೆಲ್ವಿನ್ ತಾಪದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಇಲ್ಲಿ ಕಾಸಿದಾಗ ಎಥೆನಾಲ್ ನಿರ್ಜಲೀಕರಣಗೊಂಡು ಈಥೀನ್ ಉತ್ಪತ್ತಿಯಾಗುತ್ತೆ. ಸೊ ಇದು ಇಲ್ಲಿ ರಾಸಾಯನಿಕ ಸಮೀಕರಣ ಬರೆದಿದ್ದಾರೆ. ಇನ್ನು ನೈಟ್ರೋಜನ್ ಮತ್ತು ಪ್ರೋಫೇನ್ ಅಣುಗಳ ಚುಕ್ಕಿ ರಚನೆ ಬರೆಯಿರಿ ಅಂತ ಕೇಳಿದರೆ, ನೈಟ್ರೋಜನ್ ಅಂತಂದರೆ N1 ಇರ್ತದೆ, NH3 ಇರುತ್ತೆ. ಹಾಗಾಗಿ ಒಂದು ನೈಟ್ರೋಜನ್ನು ಇಲ್ಲಿ ತನ್ನ ಬಂಧಗಳನ್ನು ಯಾವ ರೀತಿ ಶೇರ್ ಮಾಡ್ಕೊತದೆ ಎಲೆಕ್ಟ್ರಾನ್ಗಳನ್ನು ಅಂತಂದರೆ, ತನ್ನಲ್ಲಿಯೇ 3 ಬಂಧಗಳನ್ನು ಉಂಟು ಮಾಡ್ಕೊತದೆ. ಯಾಕೆ ಅಂತಂದರೆ ಎನ್ನು ತ್ರಿಬಲ್ ಬಾಂಡ್ ಇನ್ನೊಂದು N ಜೊತೆಗೆ ಈ ಥರ ಮಾಡ್ಕೊತದೆ. ಹಾಗಾಗಿ ಇಲ್ಲಿ ಒಂದು ಜೊತೆ, ಇಲ್ಲೊಂದು ಜೊತೆ, ಇಲ್ಲೊಂದು ಜೊತೆ, 3 ಜೊತೆ ಇರ್ತದೆ. ಇನ್ನು ಉಳಿದಿರತಕ್ಕಂತಹ ಒಂದು ಜೊತೆ ಎಲೆಕ್ಟ್ರಾನ್ನ ಅದೇನು ಮಾಡ್ತದಪ್ಪ ಅಂತಂದರೆ ತನ್ನ ಇನ್ನೊಂದು ಇದ್ರ ಜೊತೆಗೆ ಹೈಡ್ರೋಜನ್ ಜೊತೆಗೆ ಶೇರ್ ಮಾಡ್ಕೊತದೆ. ಸೊ ಇನ್ನು ಪ್ರೋಪೈನ್ ಕೇಳಿದ್ದಾರೆ. ಸೊ ಪ್ರೋಪೈನ್ ಅಂತಂದಾಗ ಆ್ಯಕ್ಚುಲಿ ಹೆಂಗೆ ಬರ್ತದೆ, ಪ್ರೋ ಅಂದರೆ 3 ಕಾರ್ಬನ್ ಆಟಮ್ಗಳು, ಪೈನ್ ಅಂತ ಇರೋದ್ರಿಂದ 3 ಬಾಂಡ್ ಬರ್ತದೆ ಇಲ್ಲಿ. ಸೊ ಅವಾಗ ಇಲ್ಲಿ ಒಂದು H ಬರುತ್ತೆ, ಸೊ ಇಲ್ಲಿ ಒಂದು H ಬರುತ್ತೆ ಅಷ್ಟೇ. 3 ಕಾರ್ಬನ್ ಬಾಂಡು, ಇನ್ನೊಂದು ಕಾರ್ಬನ್ ಬರೀಬೇಕಾಯ್ತು ನಾನು, ಇಲ್ಲಿ ಇನ್ನೊಂದು ಕಾರ್ಬನ್ ಬರುತ್ತೆ. ಸೊ ಆವಾಗ ಇದಕ್ಕೆ 3 ಬರುತ್ತೆ. ಸೊ ಇದು ಆಲ್ರೆಡಿ 4 ಇದೆ, ಇದಕ್ಕೆ ಯಾವುದೂ ಬರಲ್ಲ, ಇಷ್ಟು ಬರುತ್ತೆ. ಇದನ್ನೇ ಚುಕ್ಕಿ ರಚನೆಯಲ್ಲಿ ಬರೆದಾಗ ಈ ಕಾರ್ಬನ್ ನಡುವೆ ಇಲ್ಲಿ 3 ಬಂಧಗಳಿದ್ದಾವೆ, 2 ಪರಮಾಣುಗಳು. ಇಲ್ಲಿ ಕಾರ್ಬನ್ ನಡುವೆ ಇರ್ತಕ್ಕಂಥದ್ದು ಇದು 2 ಪರಮಾಣು ಹಂಚಿಕೆ ಆಗಿರೋದು. ಇನ್ನು ಈ ಕಾರ್ಬನ್ಗೆ ಸುತ್ತ 3 Hಗಳು ಬಂಧವನ್ನು ಉಂಟು ಮಾಡಿದ್ದಾವೆ. ಮತ್ತು ಈ ಕಾರ್ಬನ್ ನಡುವೆ ಒಂದು ಬಂಧ ಇರುತ್ತೆ. ಸೊ ಅದು ಒಂದು ಬಂಧಕ್ಕೆ 2 ಚುಕ್ಕಿನ ಬರೆದು ನೀವು ಚುಕ್ಕಿ ರಚನಾ ಸೂತ್ರವನ್ನು ಬರೀಬೇಕಷ್ಟೆ. ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ವಿವರಿಸಿ ಅಂತ ಇದೆ. ಸಾಬೂನಿನ ಅಣುಗಳು ಜಲಾಕರ್ಷಕ, ಅಯಾನಿಕ ಅಲ್ಲದ ತುದಿ. ಇದನ್ನು ನೀವು ಓದ್ಕೊಳ್ಬೇಕು, ಯಾಕೆಂದರೆ 4 ಪಾಯಿಂಟು ಯಾವ ರೀತಿ ಆಗುತ್ತೆ ಅಂತ. ಸಾಬೂನು ನೀವು ಏನು ಬಟ್ಟೆ ತೊಳಿಬೇಕಾದ್ರೆ ಹೆಂಗೆ ಕೊಳೆ ಹೋಗುತ್ತೆ ಅನ್ನೋದೇ ಇದೆ ಸಾಬೂನಿನ ಕ್ರಿಯೆ, ಅಂದರೆ ಬೇರೆ ಏನೂ ಅಲ್ಲ. ಸೊ ಇಲ್ಲಿಗೆ ರಸಾಯನಶಾಸ್ತ್ರ ಮುಗೀತು. ಜೀವಶಾಸ್ತ್ರ ನೋಡೋಣ. ಪ್ರೋಟೀನನ್ನು ಜೀರ್ಣಿಸಲು ಮೇದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವ ಕಿಣ್ವ ಯಾವುದು ಅಂತ ಕೇಳಿದರೆ, ಸೊ ಟ್ರಿಪ್ಸಿನ್ ಅಂತಕ್ಕಂಥದ್ದು ಮೇದೋಜೀರಕ ಗ್ರಂಥಿಯಿಂದ ಅದು ಕಿಣ್ವ ರಿಲೀಸ್ ಆಗ್ತದೆ. ಸೊ ಇಲ್ಲಿ ಪೆಪ್ಸಿನ್ ಕೂಡ ಪ್ರೋಟೀನನ್ನು ರಿಲೀಸ್ ಮಾಡ್ತದೆ, ಪ್ರೋಟೀನನ್ನು ಡೈಜೆಷನ್ ಮಾಡುತ್ತೆ, ಜೀರ್ಣ ಮಾಡುತ್ತೆ. ಆದರೆ ಟ್ರಿಪ್ಸಿನ್ ಮಾತ್ರ ಮೇದೋಜೀರಕ ಗ್ರಂಥಿಯಿಂದ ಬಿಡುಗಡೆ ಆಗ್ತದೆ, ಪೆಪ್ಸಿನ್ನು ಜಠರದಿಂದ ಬಿಡುಗಡೆ ಆಗ್ತಕ್ಕಂಥದ್ದು. ಯುಗ್ಮಜ ಒಂದರಲ್ಲಿ 24 ಜೊತೆ ವರ್ಣತಂತುಗಳಿವೆ, ಆಗ ಲಿಂಗಾಣುಗಳಲ್ಲಿರುವ ವರ್ಣತಂತುಗಳ ಸಂಖ್ಯೆ ಅಂತ ಕೇಳಿದೆ. ಯುಗ್ಮಜದಲ್ಲಿ 24 ಜೊತೆ ಇದೆ ಅಂದರೆ ಅದು ಆ ಲಿಂಗಾಣುನಲ್ಲೂ 24 ಜೊತೆ ಇರಲೇಬೇಕು. ಯಾಕೆಂತಂದರೆ ಅಲ್ಲಿ ಎರಡೂ ಸಹ ಅರ್ಧ ಆಗೋದ್ರಿಂದ, ಒಂದು ತಂದೆಯಿಂದ ಒಂದು ತಾಯಿಯಿಂದ ಬಂದಿರೋದ್ರಿಂದ ಎರಡೂ ಸೇರಿ ಮತ್ತೆ 24 ಜೊತೆನೇ ಆಗ್ತವೆ. ಸೊ ಇಲ್ಲಿ 28ನೇ ಪ್ರಶ್ನೆಯನ್ನು ನೋಡೋಣ. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ, ಎಕ್ಸ್ ಭಾಗದ ಹೆಸರು ಮತ್ತು ಇದರ ಕಾರ್ಯವನ್ನು ತಿಳಿಸಿ ಅಂತ ಇದೆ. ಸೊ ಇಲ್ಲಿ ಎಕ್ಸ್ ಭಾಗ ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಈ ಎಕ್ಸ್ ಭಾಗ, ಇದನ್ನು ನಾವು ಸಂಸರ್ಗ ಅಂತ ಕರಿತೀವಿ. 4 ಆಪ್ಷನನ್ನು ನೋಡಿದರೆ, ಒಂದು ನರಕೋಶ ಅಂತ ಕೊಟ್ಟಿದ್ದಾರೆ, ಒಂದು ಸಂಸರ್ಗ ಕೊಟ್ಟಿದ್ದಾರೆ, ನರಕೋಶ ಅದರಲ್ಲಿ ಏನು ಮಾಡುತ್ತೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ನೋಡಿರಿ. ಸೊ ಇದರಲ್ಲಿ ಆ್ಯಕ್ಚುಲಿ ಸಂಸರ್ಗದ ಕೆಲಸ ಏನಪ್ಪ ಅಂದರೆ, ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನೆ ಮಾಡ್ತಕ್ಕಂತಹ ಕೆಲಸವನ್ನು ಅದು ಸಂಸರ್ಗ ಮಾಡ್ತದೆ.
ಸೊ ಹಾಗಾಗಿ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ. ಸಸ್ಯಗಳಲ್ಲಿ ಝೈಲಮ್ ಅಂಗಾಂಶದ ಪ್ರಾಮುಖ್ಯತೆ ಏನು ಅಂತ ಕೇಳಿದರೆ, ಝೈಲಮ್ನ ಕೆಲಸ ಏನಪ್ಪ ಅಂದರೆ ನೀರನ್ನು ಸಾಗಿಸ್ತಕ್ಕಂಥ ಕೆಲಸವನ್ನು, ಬೇರಿನಿಂದ ಅದು ಇತರೆ ಭಾಗಗಳಿಗೆ ನೀರನ್ನು ಸಾಗಿಸುತ್ತೆ. ಬಟಾಣಿ ಸಸ್ಯಗಳನ್ನು ವಿಭಿನ್ನ ರೂಪಗಳಲ್ಲಿ ತೋರಿಸುವ ಕೆಳಗಿನ ಕೋಷ್ಟಕವನ್ನು ಗಮನಿಸಿ. 2 ಕೋಷ್ಟಕ ಇದೆ. ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂಗಳನ್ನು ಹೊಂದಿರುವ ತಳಿ ಗುಣದ ಸೂಚಕವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಅಂದರೆ ಹಸಿರು ಬೀಜ ಇರಬೇಕು, ಕಾಂಡದ ತುದಿಯಲ್ಲಿ ಹೂಗಳನ್ನು ಹೊಂದಿರುವ, ಕಾಂಡದ ತುದಿಯಲ್ಲಿ ಹೂಗಳನ್ನು ಹೊಂದಿರಬೇಕು. ಅದು ಹಸಿರು ಗುಣ ಇರಬೇಕು ಅಂತಂದರೆ 2 ಜಿ ಬರ್ತವೆ. ಸೊ ಕಾಂಡದ ತುದಿಯಲ್ಲಿ ಹೂವುಗಳು ಅಂದರೆ 2 ಸ್ಮಾಲ್ ಎ ಬರ್ತದೆ. ಈ ಥರ ಬರೀಬೇಕು. ಹಾಗಾಗಿ ಇಲ್ಲ ಅಂತಂದರೆ ಇದರ 2 ಗುಣಗಳು, ಇದ್ರದ್ದು 2 ಗುಣಗಳು ಬಂದು, ಸೊ ಇಲ್ಲಿ 2 ಸಹ ಕಾಂಡದ ತುದಿಯಲ್ಲಿ ಹೂವು ಇರ್ತಕ್ಕಂಥದ್ದು ಬರಬೇಕಾಗ್ತದೆ. ಇದು 1 ಜಿ ಇದ್ದರೆ ಸಾಕು ಬರ್ತದೆ. ಹಾಗಾಗಿ ನಿಮಗೆ ಅದು ಗೊತ್ತಾಗಲಿಲ್ಲ ಅಂದರೆ ಇದು ಬರೆದ್ರೆ ಸಾಕು. 2 ಜಿಗಳು ತಗೊಂಬಿಟ್ಟು ಕಾಂಡದ ತುದಿಯಲ್ಲಿರೋದು 2 ಎ ತಗೊಂಬಿಟ್ರೆ ಜಿ ಎ ಬಂದುಬಿಡ್ತದೆ, ಕ್ಯಾಪಿಟಲ್ ಜಿ ಸ್ಮಾಲ್ ಎ. ಅಮೀಬಾದಲ್ಲಿನ ದ್ವಿಬಿದಳನವು ಹೈಡ್ರಾದಲ್ಲಿ ಮಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೊಟ್ಟಿದ್ದಾರೆ. ಅಮೀಬಾದಲ್ಲಿ ತಾಯಿ ಕೋಶ ವಿಭಜನೆ ಹೊಂದಿ 2 ಮರಿಕೋಶಗಳನ್ನು ಉಂಟು ಮಾಡುತ್ತೆ. 1 ಪುನರಾವರ್ತಿತ ಕೋಶ ವಿಭಜನೆಯಿಂದ ಬೆಳೆದ ಮೊಗ್ಗು ಬೆಳೆದ ನಂತರ ತಾಯಿ ದೇಹದಿಂದ ಬೇರ್ಪಟ್ಟು ಸ್ವತಂತ್ರ ಜೀವಿಯಾಗಿ ಬಳಸ್ತದೆ. ಅದು ಹೈಡ್ರಾದಲ್ಲಿ ಆಗ್ತಕ್ಕಂಥದ್ದು. ಅದು 2 ಸಹ ಒಂದಕ್ಕೊಂದಕ್ಕೆ ವ್ಯತ್ಯಾಸ ಹೇಗೆ ಅಂತ ಕೇಳಿದ್ದಾರೆ ಅಷ್ಟೆ. ಕೆಳಗಿನವುಗಳನ್ನು ಹೆಸರಿಸಿ. ಮಾನವರ ಶ್ವಾಸನಾಳದಲ್ಲಿ ಗಾಳಿ ಹಾದು ಹೋಗುವ ಭಾಗವು ಕುಸಿಯದಂತೆ ತಡೆಯುವ ರಚನೆಗಳು ಯಾವುವು ಅಂತ ಕೇಳಿದರೆ, ಸೊ ಅವು ಮೃದ್ವಸ್ಥಿಯ ಉಂಗುರಗಳು ಅಂತ ಹೇಳ್ತೇವೆ. ಮೂತ್ರಪಿಂಡದಿಂದ ರಕ್ತವು ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳು ಯಾವುವು ಅಂತ ಕೇಳಿದರೆ, ಯೂರಿಯಾ ಮತ್ತು ಯೂರಿಕ್ ಆಮ್ಲ. ಅಥವಾ ಪ್ರಶ್ನೆ ಇದೆ, ಸಸ್ಯಗಳಲ್ಲಿ ಪ್ರಾಣಿಗಳಲ್ಲಿ ಹೆಚ್ಚಾದ ಗ್ಲುಕೋಸ್ ಯಾವ ರೂಪದಲ್ಲಿ ಸಂಗ್ರಹವಾಗುತ್ತದೆ ಅಂತ. ಸೊ ಯಾವಾಗಲೂ ಸಹ ಅದು ಸಸ್ಯಗಳಲ್ಲಿ ಪಿಷ್ಟದ ರೂಪದಲ್ಲಿ ಸಂಗ್ರಹ ಆಗುತ್ತೆ. ಪ್ರಾಣಿಗಳಲ್ಲಿ ಅಂದರೆ ನಮ್ಮ ದೇಹಗಳಲ್ಲಿ ಗ್ಲೈಕೋಜಿನ್ ರೂಪದಲ್ಲಿ ಸಂಗ್ರಹ ಆಗ್ತದೆ. ಮಾನವನ ಸಣ್ಣ ಕರುಳಿನಲ್ಲಿ ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುವ ರಚನೆಗಳನ್ನು ನಾವು ವಿಲ್ಲೈಗಳು ಅಂಥೇಳಿ ಕರಿತೇವೆ. ಬೆಳೆಯುತ್ತಿರುವ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಏಕೆ ಬಾಗುತ್ತದೆ? ಅದನ್ನೇನಂತ ಕರಿತೀವಿ ನಾವು? ಬೆಳಕಿನ ಕಡೆಗೆ ಬಾಗುವಂತಹ ಗುಣವನ್ನು ದ್ವಿತೀಯ ಅನುವರ್ತನೆ ಅಂತ ಕರಿತೀವಿ. ಬೆಳೆಯುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಜೀವಕೋಶಗಳು ಆಕ್ಸಿನ್ ಎಂಬ ಹಾರ್ಮೋನ್ ಅದನ್ನು ಸಂಶ್ಲೇಷಿಸುತ್ತದೆ. ಬೆಳಕು ಸಸ್ಯದ ಒಂದು ಬದಿಯಿಂದ ನೆರಳಿನ ಬದಿಗೆ ಹರಡಿದಾಗ ಕಾಂಡದಲ್ಲಿರುವ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಪ್ರಾರಂಭ ಮಾಡ್ತವೆ. ಇದರಿಂದ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣುತ್ತೆ. ಕೇಂದ್ರ ನರವ್ಯೂಹ ಪರಿಧಿ ನರವ್ಯೂಹಗಳ ನಡುವಣ ವ್ಯತ್ಯಾಸ ಕೇಳಿದರೆ, ಕೇಂದ್ರ ನರವ್ಯೂಹ ಏನು ಮಾಡ್ತದೆ? ಮೆದುಳು ಮತ್ತು ಮೆದುಳು ಬಳ್ಳಿ ಇದೆ ಅದರಲ್ಲಿ. ಸೊ ಪರಿಧಿ ನರವ್ಯೂಹದಲ್ಲಿ ಮೆದುಳು ನರಗಳು ಮತ್ತು ಮೆದುಳು ಬಳ್ಳಿಯ ನರಗಳನ್ನು ಒಳಗೊಂಡಿದೆ. ಇವು ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸಿ ಅವನ್ನು ಸಂಯೋಜನೆ ಮಾಡ್ತವೆ, ಕೇಂದ್ರ ನರವ್ಯೂಹಗಳು. ಸೊ ಪರಿಧಿ ನರವ್ಯೂಹಗಳು ಏನು ಮಾಡ್ತವೆ? ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳಿಗೆ ನಡುವೆ ಸಂವಹನ ಪರಿಧಿ ನರವ್ಯೂಹವನ್ನು ಕಲ್ಪಿಸ್ತದೆ. ಅದು ಪರಿಧಿ ನರವ್ಯೂಹ ಅನುಕೂಲವನ್ನು ಮಾಡಿಕೊಡ್ತದೆ. ಓಝೋನ್ ಪದರವು ಭೂಮಿಯ ಮೇಲಿರುವ ಜೀವಿಗಳಿಗೆ ವರದಾನವಾಗಿದೆ, ಸಮರ್ಥಿಸಿ ಅಂತ ಕೇಳಿದ್ದಾರೆ. ಓಝೋನ್ ಪದರ ಇರಲಿಲ್ಲ ಅಂತಂದರೆ ಯಾವುದೇ ಜೀವಿ ಬದುಕಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಯಾಕೆಂದರೆ ಸೂರ್ಯನಿಂದ ಬರ್ತಕ್ಕಂತಹ ಹಾನಿಕಾರಕ ನೇರಳಾತೀತ ಕಿರಣಗಳು ಭೂಮಿಯನ್ನು ತಲುಪದಂಗೆ ಮಾಡವೆ ಓಝೋನ್ ಪದರ. ಓಝೋನ್ ಪದರ ಇರಲಿಲ್ಲ ಅಂದರೆ ಇವೆಲ್ಲ ಭೂಮಿಗೆ ತಲುಪಿದರೆ ಪೂರ್ತಿ ನಾವ್ಯಾರೂ ಇರ್ತಿರಲಿಲ್ಲ, ಯಾವ ಜೀವಿನೂ ಸಹ ಇರ್ತಿರಲಿಲ್ಲ. ಇನ್ನೊಂದು ಕ್ವಶನ್ ಬಿ ಏನಿದೆ, ಒಂದು ಆಹಾರ ಸರಪಳಿಯಲ್ಲಿ ಯಾವ ಪೋಷಣ ಸ್ತರದ ಜೀವಿಗಳು ಜೈವಿಕ ವರ್ಧನೆಯಿಂದ ಹೆಚ್ಚು ತೊಂದರೆಗೊಳಗಾಗ್ತವೆ ಅಂದರೆ ಮೇಲ್ಮಟ್ಟದಲ್ಲಿರ್ತಕ್ಕಂಥವು. ಉನ್ನತ ಪೋಷಣ ಸ್ತರದಲ್ಲಿರ್ತಕ್ಕಂಥ ಜೀವಿಗಳು ಹೆಚ್ಚು ತೊಂದರೆಗೊಳಗಾಗ್ತವೆ. ಒಂದು ಆಹಾರ ಸರಪಳಿಯಲ್ಲಿ ಮುಂದಿನ ಪೋಷಣ ಸ್ತರಕ್ಕೆ ಹೋದಂತೆಲ್ಲ ಹಾನಿಕಾರಕ ಸಂಗ್ರಹ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಹೋದಂಗೆಲ್ಲ ಆಹಾರ ಇದು ಆ ಒಂದು ರಾಸಾಯನಿಕಗಳ ಸಂಗ್ರಹ ಜಾಸ್ತಿ ಆಗೋದ್ರಿಂದ ಉನ್ನತ ಮಟ್ಟದಲ್ಲಿರ್ತಕ್ಕಂಥವು ಹೆಚ್ಚು ತೊಂದರೆಯನ್ನು ಅನುಭವಿಸ್ತವೆ. ವಂಶವಾಹಿಗಳಿಂದ ಸಸ್ಯದ ಎತ್ತರದ ನಿರ್ಧರಣೆ, ಇದನ್ನು ವಿವರಿಸಬೇಕಂತ ಹೇಳಿದರೆ, ವಂಶವಾಹಿಗಳು ನಿರ್ದಿಷ್ಟ ಕಿಣ್ವವನ್ನು ಸ್ರವಿಸ್ತವೆ. ಈ ಕಿಣ್ವ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದರೆ ಸಸ್ಯವು ಎತ್ತರವಾಗಿ ಬೆಳೀತದೆ. ಹಾಗಾಗಿ ಅದು ಸಸ್ಯದ ಎತ್ತರವನ್ನು ನಿರ್ಧರಣೆ ಮಾಡೋದೇ ವಂಶವಾಹಿಗಳು. ಮಾನವರಲ್ಲಿ ಗಂಡು ಮಗುವಿನ ಲಿಂಗ ನಿರ್ಧರಣೆಯನ್ನು ಮಾಡೋದು ಯಾವುದು ಅಂತಂದರೆ, ತಂದೆಯಿಂದ ಬರ್ತಕ್ಕಂತಹ ತಂದೆಯಿಂದ ಎಕ್ಸ್ ಮತ್ತು ವೈ 2 ಕ್ರೋಮೋಸೋಮ್ಗಳು ವರ್ಣತಂತುಗಳು ಬರ್ತವೆ. ತಾಯಿಯಲ್ಲಿ ಕೇವಲ XX ಮಾತ್ರ ಇರ್ತದೆ. ತಂದೆಯಿಂದ ಎಕ್ಸು ಮತ್ತು ತಾಯಿಯಿಂದ X ಬಂದರೆ ಆ ಮಗು ಹೆಣ್ಣು ಮಗುವಾಗಿ XX ವರ್ಣತಂತುಗಳು ಇರ್ತದೆ.
ಅದೇ ಗಂಡು ಮಗು ಆಗಬೇಕು ಅಂದರೆ ತಂದೆಯಿಂದ ಬರ್ತಕ್ಕಂತಹ ವೈ ಮತ್ತು ತಾಯಿಯಿಂದ ಬರ್ತಕ್ಕಂಥ ಎಕ್ಸ್ ಎರಡೂ ಸೇರಿದರೆ ಮಾತ್ರ ಅಲ್ಲಿ ಗಂಡು ಮಗು ಆಗ್ತದೆ. ಹಾಗಾಗಿ ಗಂಡು ಮಗುವನ್ನು ನಿರ್ಧಾರಣೆ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ತಂದೆಯಿಂದ ಬರ್ತಕ್ಕಂತಹ ಒಂದು ವರ್ಣತಂತುನೇ ಆಗಿರುತ್ತೆ. ಇದು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಈ ಥರ ಚಿತ್ರ ಬರೆದ್ರೆ ಆಯಿತು. ತಂದೆಯಲ್ಲಿ ಎಕ್ಸ್ ವೈ, ತಾಯಿಯಲ್ಲಿ ಎಕ್ಸ್ ಎಕ್ಸ್ ಇರುತ್ತೆ. ತಂದೆಯಿಂದ ಎಕ್ಸ್ ಬಂದು ತಾಯಿಯಿಂದನೂ ಎಕ್ಸ್ ಬಂದರೆ ಆ ಮಗು ಹೆಣ್ಣು ಮಗು ಆಗುತ್ತೆ. ತಂದೆಯಿಂದ ಈ ಎಕ್ಸ್ ಬಂದು ತಾಯಿಯಿಂದ ಇನ್ನೊಂದಿರೋ ಎಕ್ಸ್ ಬಂದರೆ ಅದೂ ಸಹ ಹೆಣ್ಣು ಮಗು ಆಗುತ್ತೆ. ತಂದೆಯಿಂದ ವೈ ಬಂದು ತಾಯಿಯ ಒಂದು ಎಕ್ಸ್ ಬಂದರೆ ಇದು ಗಂಡು ಮಗು ಆಗುತ್ತೆ. ತಂದೆಯಿಂದ ವೈ ಬರುತ್ತೆ, ತಾಯಿಯ ಇನ್ನೊಂದು ಎಕ್ಸ್ ಕ್ರೋಮೋಸೋಮ್ ಬಂದ್ರೂ ಸಹ ಅದು ಗಂಡು ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಏನಪ್ಪ ಅಂದರೆ ಗಂಡು ಮಗುವಿನ ಇದನ್ನು ಲಿಂಗವನ್ನು ನಿರ್ಧಾರಣೆ ಮಾಡೋದ್ರಲ್ಲಿ ತಂದೆಯಿಂದ ಬರ್ತಕ್ಕಂತಹ ಒಂದು ಕ್ರೋಮೋಸೋಮ್ ಭಾಳ ಇಂಪಾರ್ಟೆಂಟ್ ಆಗಿದೆ, ವರ್ಣತಂತು. ಸೊ ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ಇದೇ ಇಲ್ಲಿ ಕೆಂಪು ಹೂ ಬಿಡುವ ಬಟಾಣಿ ಸಸ್ಯವನ್ನು RR ಇದನ್ನು ನೀವು ಈ ಚಾರ್ಟನ್ನು ಹಾಕಬೇಕಾಗ್ತದೆ. ಸೊ ಇಲ್ಲಿ ಇದರ ಅನುಪಾತವನ್ನು ಕೂಡ ಇಲ್ಲಿ ಬರೀಬೇಕಾಗ್ತದೆ. ನೀವು ಚೆಕ್ಕರ್ ಬೋರ್ಡನ್ನು ಹಾಕ್ರಿ, RRನ್ನು ಹಾಕ್ಕೊಂಡು ಇಲ್ಲಿಗೆ ನೀವೇ ಚೆಕ್ಕರ್ ಬೋರ್ಡ್ ರೆಡಿ ಮಾಡೋದು ಕಲ್ತ್ಕೋಬೇಕು. ಇಲ್ಲ 6 ಇಲ್ಲ 6 ಇರ್ತದೆ, ಇಲ್ಲೂ ಸಹ 6 ಮತ್ತು 6 ಇರ್ತದೆ. ಇದನ್ನು ತೊಗೊಂಡ್ರೆ ಕ್ಯಾಪಿಟಲ್ R ಆಗುತ್ತೆ. ಇದನ್ನು ತೊಗೊಂಡ್ರೆ ಕ್ಯಾಪಿಟಲ್ R ಸ್ಮಾಲ್ R ಆಗುತ್ತೆ. ಇದನ್ನು ತೊಗೊಂಡ್ರೆ ಕ್ಯಾಪಿಟಲ್ R ಸ್ಮಾಲ್ R ಆಗುತ್ತೆ. ಇವೆರಡು ಸ್ಮಾಲ್ R ಆಗುತ್ತೆ. ಇದು ಸ್ಮಾಲ್ ಚೆಕ್ಕರ್ ಬೋರ್ಡು. ಇಲ್ಲಿ ವ್ಯಕ್ತರೂಪ ಅನುಪಾತ ಹೆಂಗಿದೆಯಪ್ಪ ಅಂತಂದರೆ ಕ್ಯಾಪಿಟಲ್ R ಇರೋಂಥವು 3 ಇದ್ದಾವೆ, ಸ್ಮಾಲ್ R ಇರತಕ್ಕಂಥದ್ದು ಒಂದೇ ಒಂದಿದೆ. ಹಾಗಾಗಿ ಇವು 3 ಅನುಪಾತ 1 ಅಂತ ಹೇಳ್ತೀವಿ. ಇನ್ನು ಜೀನ್ ನಮೂನೆ ಅನುಪಾತ ನೋಡಿದರೆ ಕ್ಯಾಪಿಟಲ್ R ಇರೋದು 1, ಕ್ಯಾಪಿಟಲ್ R ಸ್ಮಾಲ್ R ಇರೋವು 2, ಫುಲ್ 2 ಸ್ಮಾಲ್ R ಇರೋದು 1. ಸೊ ಈ ಥರ 2 ಅನುಪಾತಗಳನ್ನು ನೀವು ಬರಿಬೇಕು, ವ್ಯಕ್ತರೂಪದ ಅನುಪಾತ ಮತ್ತು ಜೀನ್ ನಮೂನೆ ಅನುಪಾತ. ಮಾನವರಲ್ಲಿ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸುವ ಹಾರ್ಮೋನುಗಳನ್ನು ಹೆಸರಿಸಿ ಅಂತ ಇದೆ. ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸೋದು ಯಾವುದಪ್ಪ ಅಂದರೆ ಇನ್ಸುಲಿನ್ನು. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು ಅಡ್ರಿನಲಿನ್ನು. ಕೊಬ್ಬುಗಳು ಮತ್ತು ಪ್ರೋಟೀನ್ಗಳು ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸೋದು ಥೈರಾಕ್ಸಿನ್. ಹಾರ್ಮೋನುಗಳ ಕ್ರಿಯೆಯನ್ನು ನೆನ್ಪಿಟ್ಕೋಬೇಕು ನೀವು ಅಷ್ಟೇ. ಇನ್ನು 4 ಅಂಕದ ಪ್ರಶ್ನೆಯಲ್ಲಿ ಹೃದಯದ ಚಿತ್ರವನ್ನು ಕೇಳಿದರೆ, ಸೊ ಈ ಸಲ ಹೃದಯ ಅಥವಾ ಮೆದುಳಿನ ಚಿತ್ರ ಕನ್ಫರ್ಮ್ ಇರೋದ್ರಿಂದ ಅವೆರಡನ್ನೂ ಸಹ ನೀವು ಕಲೀಲೇಬೇಕು. ಸೊ ಇದು ಚಿತ್ರಕ್ಕೆ 3 ಅಂಕ, 2 ಭಾಗಗಳನ್ನು ಗುರುತಿಸಿದ್ರೆ ಅರ್ಧರ್ಧ ಅಂಕ, ಒಟ್ಟು 4 ಅಂಕಕ್ಕೆ ಇದು ಚಿತ್ರ ಇರ್ತದೆ. ಇನ್ನು 5 ಅಂಕದ ಪ್ರಶ್ನೆಯಲ್ಲಿ ಸೊ ಇಲ್ಲಿ 3 ಪ್ರಶ್ನೆಗಳನ್ನು ಕೇಳ್ತಾರೆ. ಮಾನವರು ಸಾಮಾನ್ಯವಾಗಿ ಅನುಸರಿಸುವ ಗರ್ಭನಿರೋಧಕತೆಯ 3 ವಿಧಾನಗಳು: ಒಂದು ಯಾಂತ್ರಿಕ ವಿಧಾನ, ಒಂದು ಕಾಂಡೋಮ್ ಬಳಕೆ, ಮತ್ತೊಂದು ಕಾಪರ್ ಟೀಯನ್ನು ಬಳಕೆ. ಮಾನವ ಪುರುಷ ಸಂತಾನೋತ್ಪತ್ತಿಯಲ್ಲಿ ವೀರ್ಯನಾಳ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಕಾರ್ಯ ಏನು ಅಂತ ಕೇಳಿದರೆ, ವೀರ್ಯನಾಳ ಏನು ಮಾಡ್ತದಪ್ಪ ಅಂದರೆ ವೃಷಣದಿಂದ ವೀರ್ಯಾಣುಗಳನ್ನು ಸಾಗಿಸ್ತದೆ. ಇದು ಪ್ರೋಸ್ಟೇಟ್ ಗ್ರಂಥಿ ವೀರ್ಯಾಣುಗಳ ಸಾಗಾಣಿಕೆಗೆ ಅಗತ್ಯವಾದ ದ್ರವ ಮಾಧ್ಯಮ ಮತ್ತು ಪೋಷಕಾಂಶಗಳನ್ನು ಒದಗಿಸ್ತದೆ. ಸೊ ಇಲ್ಲಿ ನಿಮಗೆ 3 ವಿಧಾನಗಳಲ್ಲಿ ಯಾವುದು ನೆನಪಿರ್ತದೋ ಅದನ್ನು ನೀವು ಕರೆಕ್ಟಾಗಿ ಬರೀರಿ. ಇನ್ನು ಸಿ ಪ್ರಶ್ನೆ ಏನಿದೆ, ಋತುಚಕ್ರ ಹೇಗೆ ಉಂಟಾಗುತ್ತದೆ ಅಂತ ಕೇಳಿದರೆ, ಸೊ ಋತುಚಕ್ರ ಅಂಡವು ಫಲಿತಗೊಳ್ಳದೇ ಇದ್ದರೆ ಅದು 1 ದಿನದವರೆಗೆ ಬದುಕಿರ್ತದೆ. ದಪ್ಪವಾದ ಸ್ಪಂಜಿನಂತಹ ಗರ್ಭಕೋಶದ ಒಳಸ್ತರೆ ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರ್ತದೆ. ಇದು ಸರಿಸುಮಾರು ಪ್ರತಿ ತಿಂಗಳು ನಡೆಯುತ್ತದೆ. ಇನ್ನು ಅಥವಾ ಪ್ರಶ್ನೆ ಇದೆ, ಸ್ವಕೀಯ ಪರಕೀಯ ಪರಾಗಸ್ಪರ್ಶಗಳ ನಡುವಣ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ಬರೀರಿ ಅಂತ. ಸ್ವಕೀಯ ಪರಾಗಸ್ಪರ್ಶ ಅಂದರೆ ಒಂದೇ ಹೂವಿನಲ್ಲಿರ್ತಕ್ಕಂತಹ ಹೂವಿನ ಕೇಸರದಲ್ಲಿರುವಂತಹ ಪರಾಗರೇಣುಗಳು ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಗೊಂಡ್ರೆ ಅದು ಸ್ವಕೀಯ. ಒಂದು ಹೂವಿನ ಕೇಸರದಲ್ಲಿರುವ ಪರಾಗರೇಣುಗಳು ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಗೊಂಡ್ರೆ ಅದು ಪರಕೀಯ. ಇದರಲ್ಲಿ ಸಾಮ್ಯತೆ ಹೆಚ್ಚಿರುತ್ತೆ, ಒಂದಕ್ಕೊಂದಕ್ಕೆ ನೋಡೋಕ್ಕೆಲ್ಲ ಸೇಮ್ ಇರ್ತವೆ ಹೂಗಳು. ಇದರಲ್ಲಿ ಭಿನ್ನತೆ ಜಾಸ್ತಿ ಇರುತ್ತೆ, ಬೇರೆ ಬೇರೆ ರೀತಿ ಕಾಣ್ತಾವೆ. 2ನೇ ಪ್ರಶ್ನೆ, ನಿಷೇಚನದ ನಂತರ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳೇನು ಅಂತ ಕೇಳಿದ್ದಾರೆ. ಸೊ ನಿಷೇಚನದ ನಂತರ ಇನ್ನೂ 2 ಇದನ್ನು ಕೇಳಿದರೆ, ಇಲ್ಲಿ ವ್ಯತ್ಯಾಸಗಳನ್ನು ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ರಿ. ನಿಷೇಚನದ ನಂತರ ಇಲ್ಲಿ ಒಟ್ಟು 4 ಪಾಯಿಂಟ್ಗಳಿದ್ದಾವೆ. ಏನೇನು ಆಗುತ್ತೆ ಅಂತಕ್ಕಂಥದ್ದನ್ನು ನೀವು ನೋಡಿ ಅದನ್ನು ನೆನ್ಪಿಟ್ಕೋಬೇಕು. ಇನ್ನು ಆಪ್ಷನ್ ಸಿ, ಕಾಯಿಯ ಸಂತಾನೋತ್ಪತ್ತಿ ಯಾವುದಾದ್ರೂ 4 ಅನುಕೂಲಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 5 ಕೊಟ್ಟಿದ್ದಾರೆ, ಯಾವುದಾದ್ರೂ 4 ನೀವು ಬರೆದ್ರೆ ಸಾಕು.
ಶೀಘ್ರವಾಗಿ ಹೂವನ್ನು ಬಿಡ್ತವೆ. ಬೀಜ ಉತ್ಪಾದಿಸಿದ ಸಸ್ಯಗಳಲ್ಲಿ ವಿಧಾನ ಉಪಯುಕ್ತ, ಆನುವಂಶಿಕವಾಗಿ ಪೋಷಕ ಸಸ್ಯವನ್ನೇ ಹೋಲ್ತವೆ. ಹೆಚ್ಚು ಇಳುವರಿ ಬರುತ್ತೆ. ಕಡಿಮೆ ಸಮಯ, ಕಡಿಮೆ ಸ್ಥಳ, ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದಿಷ್ಟು ಈ ಒಂದು ಮಾದರಿ 1 ಪ್ರಶ್ನೆ ಪತ್ರಿಕೆಯ ಕೀ ಉತ್ತರ ಆಗಿದೆ. ಮಾದರಿ 2ನೇ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರವನ್ನು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಅಲ್ಲಿವರೆಗೆ ನಾವು ವೆಯ್ಟ್ ಮಾಡ್ತಾಯಿರಿ. ಸೊ ಕಲರವ ಟ್ಯುಟೋರಿಯಲ್ಸ್ನಲ್ಲಿ ಇವಾಗ ಮೊರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ ಇವುಗಳಿಗೆ ಏನು ವಸತಿ ಶಾಲೆಗಳೇನಿದಾವೋ, ಅಂಬೇಡ್ಕರ್ ಶಾಲೆ ಇರ್ಬೋದು, ಇವೆಲ್ಲವಕ್ಕೂ ಸಹ ಪರೀಕ್ಷೆ ಬರೀತಕ್ಕಂತಹ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕೋಚಿಂಗ್ ಕ್ಲಾಸು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾಳೆಯಿಂದ ಮತ್ತೊಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ. ಈಗ ಒಂದು ಬ್ಯಾಚ್ ಕಂಪ್ಲೀಟ್ ಆಗಿದೆ. ಯಾರಾದರೂ ಜಾಯಿನ್ ಆಗೋರಿದ್ದರೆ ನಿಮಗೆ ಗೊತ್ತಿರ್ತಕ್ಕಂತಹ 5ನೇ ತರಗತಿಯ ಮಕ್ಕಳು ಯಾರಾದರೂ ಈಗ ಮೊರಾರ್ಜಿ ಶಾಲೆ ಎಕ್ಸಾಮನ್ನು ಕಟ್ಟಿದರೆ ಅಂಥವ್ರಿಗೆ ಅವ್ರ ಮನೆಯಲ್ಲೇ ಕುಳಿತು ಇದನ್ನು ಕ್ಲಾಸನ್ನು ಕೇಳ್ಬೋದು. ಲೈವ್ ಕ್ಲಾಸ್ ಇರುತ್ತೆ. ಹಾಗಾಗಿ 2 ಟೈಮ್ ನಡೆಯುತ್ತೆ. ಬೆಳಗ್ಗೆ 6 ಗಂಟೆಗೆ ಮತ್ತು ಸಂಜೆ 6ವರೆಗೆ 2 ಟೈಮ್ ನಡೀತದೆ. ಹಾಗಾಗಿ ಅಡ್ಮಿಷನ್ ಮಾಡ್ಕೊಳೋರು ಯಾರೇ ಇದ್ದರೆ ಅಡ್ಮಿಷನ್ ಮಾಡ್ಕೊಳ್ರಿ. ಯಾಕೆಂದರೆ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಟೌನ್ಗೆ ಹೋಗಿ ಕೋಚಿಂಗ್ ತಗೊಳಕ್ಕಾಗಲ್ಲ. ಮನೆಯಲ್ಲೇ ಕುಳಿತು ಕೋಚಿಂಗ್ ತಗೋಬೋದು. ಸ್ಕೂಲ್ ನಂತರ ಮತ್ತು ಸ್ಕೂಲ್ಗಿಂತ ಮುಂಚೆ ಯಾರಾದರೂ ನಿಮ್ಮ ಒಂದು ರಿಲೇಷನ್ಸ್ ಇದ್ದರೆ ಅವರಿಗೆ ಈ ಒಂದು ವಿಷಯವನ್ನು ತಿಳಿಸ್ಕೊಡ್ರಿ. ಇದರ ಜೊತೆಗೆ ಇಲ್ಲಿ SSLCಗೆ ವಿದ್ಯಾರ್ಥಿಗಳಿಗೆ ಈ ಸಲ 9th ಇರ್ತಕ್ಕಂಥವ್ರಿಗೆ ವೆಕೇಷನ್ ಕ್ಲಾಸ್ ಕೂಡ ನಡೀತಾ ಇದೆ. ಸೊ ಅದರ ಡೀಟೇಲ್ಸು ಇಲ್ಲಿ ವೆಕೇಷನ್ ಕ್ಲಾಸು ನಡೀತದೆ. ಎಲ್ಲಿಗೆ ಏಪ್ರಿಲ್ ಮತ್ತು ಮೇ ತಿಂಗಳು 2 ತಿಂಗಳಲ್ಲಿ ಕಂಪ್ಲೀಟ್ ಸಿಲೆಬಸ್ಸನ್ನು ಕವರ್ ಮಾಡ್ತಕ್ಕಂಥ ಒಂದು ಇದು ಕ್ಲಾಸಸ್ ನಡೀತಾ ಇದೆ, ವೆಕೇಷನ್ ಕ್ಲಾಸು. ಯಾರಿಗೆ ಟ್ಯೂಷನ್ಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ದಿವಸ ಅಂಥವ್ರು ಬಂದು 2 ತಿಂಗಳಲ್ಲಿ SSLC ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ವಿಷಯ ತಿಳ್ಕೊಂಡೋಗಿ ಮತ್ತೆ ಸ್ಕೂಲಲ್ಲಿ ಕೇಳಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ. ಅಂಥವ್ರಿಗೂ ಸಹ ಈಗ ಅಡ್ಮಿಷನ್ ಓಪನ್ ಇದೆ, ಬಂದು ಅಡ್ಮಿಷನ್ ಮಾಡ್ಕೋಬೋದು. ಸೊ ಅದೇ ರೀತಿ ಬೇರೆ ಬೇರೆ ಇದು ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್ ಎರಡರಲ್ಲೂ ಸಹ ಇರ್ತದೆ. ಸೊ ಜೊತೆಗೆ ಇಲ್ಲಿ ಜಾಯಿನ್ ಆಗೋರಿಗೆ ಫ್ರೀ ಸ್ಟಡಿ ಕಿಟ್ಟು, ಅಲ್ಲಿ ಇರ್ತಕ್ಕಂತಹ ನೋಟ್ಸು, ಇದು ಎಲ್ಲದನ್ನೂ ಸಹ ಸ್ಟಡಿ ನೋಟ್ಸನ್ನು ಕೊಡಲಾಗ್ತದೆ. ನೋಟ್ಬುಕ್ ಎಲ್ಲದನ್ನೂ ಸಹ ವಿತರಣೆ ಮಾಡಲಾಗ್ತದೆ. ಹಾಗಾಗಿ ಈ ನಾವು ಕಲರವ ಟ್ಯುಟೋರಿಯಲ್ಸಲ್ಲಿ ಆದರ್ಶ ವಿದ್ಯಾಲಯ ಈಗ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅವರಿಗೂ ಸಹ ಕೋಚಿಂಗ್ ಕ್ಲಾಸು ಸ್ಟಾರ್ಟ್ ಆಗಿದೆ. ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಯಾರ್ಯಾರು ಜಾಯಿನ್ ಆಗ್ತಾರೋ ಅಂಥವ್ರಿಗೆ ಇನ್ಫಾರ್ಮೇಷನ್ನ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ 2ನೇ ಭಾಗವನ್ನು ನೋಡೋಣ.